ಈಗೊಮ್ಮೆ ಆಗೊಮ್ಮೆ ಎರಡೆರಡು ಸಲ ಯಾಕೆ? ಮೊದಲ 3 ವರ್ಷ ಆಯ್ತು ಮಳೆ ಇಲ್ಲ, ಉಂಡಿನ ತೊಳೆದು ಬಿಡ್ತೀವಿ ತಗೋ. ಇಲ್ಲ ಮಣ್ಣು ಹತ್ತಿರ್ತೈತೆ ಕೈ ಹೋಗ್ಲಿ ಹೇಳವ ಒಳಗೆ, ನಾವು ಮಣ್ಣಿನ ಮಕ್ಕಳು ಅದೀವಿ. ಹಿಂಗೆ ರಫ್ ಆ್ಯಂಡ್ ಟಫ್ ಬೆಳಿತಿದ್ರು. ಎಲ್ಲೋ ಪಲ್ಟಿ ಹೊಡಿತಿದ್ವು, ಎಲ್ಲೋ ಹಾರ್ತದ್ದು. ಆ ಹುಡುಗ ಮ್ಯಾಗ ಹತ್ತಿ ಜೇಂಡ ಏರ್ಸೊಳಗೆ ಎಲ್ಲ ಸ್ವಾಮಿಗಳು ಉಸಿರ ಬಿಗಿ ಹಿಡಿದಿದ್ರಿ ನಿಮಗೆ. ಹಾಂ, ಎಲ್ಲರಿಗೂ ನಾವು ಹತ್ತಿ ನಿಂತೀವಿ ನಮ್ಮ ಮ್ಯಾಗ ಅನ್ನೋಷ್ಟು ಕುತೂಹಲ ಇತ್ತು. ಬೆಂಗಳೂರಾಗಿಂತ ಮಾಡ್ರಿ ನೀವು ನೋಡೋಣ. ಇಲ್ಲಿ ಅವರವು BP ರೈಸ್ ಆಗಿ ಬಿದ್ದ ಬಿಟ್ಟಿರ್ತಾಳೆ. ಆದ್ರೆ ಈ ಮಕ್ಕಳ ತಾಯಿದ್ರೆ ಇಲ್ಲಿ ಎಷ್ಟು ಜನ ಇದ್ದೀರ, ನೆಮ್ಮದಿಯಿಂದ ಕುಂತೀರಿ. ಯಾಕಂದ್ರೆ ಎಲ್ಲ ಇಷ್ಟು ಮಂದಿ ಶ್ರೀಗಳದಾರ, ಗವಿಸಿದ್ದೇಶ್ವರದನ. ನಮ್ಮ ಮಕ್ಕಳಿಗೆ ಏನೂ ಆಗೋದಿಲ್ಲ ಅನ್ನೋ ಭರವಸೆ ಏನೈತೆ ಅದು ನಮ್ಮನ್ನು ಕಾಯ್ತು. ಈ ಶ್ರದ್ಧೆ ಉತ್ತರ ಕರ್ನಾಟಕ ಜನರಿಗೆ ಭಾಳ ಸ್ನೇಹಿತರೆ. ದೇವರಲ್ಲಿ ಶ್ರದ್ಧೆ ಬೇರೆ, ದೇವರಿಗೆ ನಮಸ್ಕಾರ ಮಾಡೋದು ಬೇರೆ. ಮೊನ್ನೊಂದು ವಾಟ್ಸಪ್ನಾಗ ಭಾಳ ಚಂದ ಓದಿ ನಾನು. ಏನು ಊದುಬತ್ತಿ, ಊದುಬತ್ತಿನ ದೇವರಿಗೂ ಹಚ್ತೀವಿ, ಸೊಳ್ಳೆಗೂ ಹಚ್ತೀವಿ. ಊದುಬತ್ತಿನ ದೇವರಿಗೂ ಹಚ್ತೀವಿ, ಸೊಳ್ಳೆಗೂ ಹಚ್ತೀವಿ. ಆದ್ರೆ ಸೊಳ್ಳೆ ಹೋಗಂಗಿಲ್ಲ, ದೇವರು ಬರಂಗಿಲ್ಲ. ಎಷ್ಟು ಚಂದ ಐತೆ ನೋಡ್ರಿ. ಒಂದೊಂದ ಲೈನ್ಯಾಗ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು, ಯಾಕೆ ಓದಬೇಕು ಅಂತ ನಾನು ಪ್ರತಿ ದಿವಸ ಒಂದಲ್ಲ ಒಂದು ಟಿವ್ಯಾಗ ಒಂದಲ್ಲ ಒಂದು ಕಾರ್ಯಕ್ರಮದಾಗ ಹೇಳ್ತೀನಿ. ಅಂದರೆ ಸ್ನೇಹಿತರೆ, ನಿನ್ನೆ ಇಷ್ಟೊತ್ತೊಳಗೆ ನಾನು ಬೆಂಗಳೂರಿನ ಸಹಕಾರ ನಗರ ಅನ್ನಲ್ಲಿ 2 ವರ್ಷಕ್ಕೊಂದು ಸಾರಿ ನಡೆಯುವ ಕಾರ್ಯಕ್ರಮದಲ್ಲಿ ಇದ್ದೆ. ಅದು ನಾಳೆ ನಡೆದ್ರೆ ಟಿವ್ಯಾಗ ಬರ್ತೈತಿ, ಕಾಯ್ತಿರ್ತಾರೆ ಅವರು ಹಾಕಾಕೆ. ನೋಡ್ರಿ, ಅದ್ರಾಗ ನಾನೊಂದು 8-10 ನಿಮಿಷ ಈ ಕೊಪ್ಪಳ ಜಾತ್ರೆ ಬಗ್ಗೆನೇ ಹೇಳೀನಿ. ನಾಳೆ ಅಲ್ಲಿಗೆ ಹೋಗ್ಬೇಕಾಕತ್ತೆ. ನೀವು ಅದನ್ನು ಒಂದು ಸಲ ಬರ್ಬೇಕು ಆ ಜಾತ್ರೆಗೆ. ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಯಾವ ವಿದೇಶದೊಳಗೂ ಇಲ್ಲ. ಇಂಥ ಆಡಿಟೋರಿಯಂ ನಿಮಗೆ ನ್ಯೂಯಾರ್ಕ್, ಚಿಕಾಗೋ ಆದಾಗ ಸಹಿತ ಸಿಗೋದಿಲ್ಲ ಅಂತ ಹೇಳೀನಿ. ಪಲ್ಲವಿ ಮೇಡಮ್ಗೆ ಗೊತ್ತೇ ಇಲ್ಲರಿ ಇದು. ಎಷ್ಟು ಚೇರ್ಸ್ ತರಿಸಿದ್ದಾರೆ ಸಾರ್ ಅಂದ್ರೆ ಅವರು. ಯವ್ವ ಮುಗಿಯತನ ಇದ್ದೆ ಅಂದ್ರೆ ನೋಡಿ ಹೋಗುವಂತವ ಚೇರ್ ಹೆಂಗದವ. ಹಾಗೆಲ್ಲ ಬಂದು ನೋಡಿದ್ರಿ, ರಾತ್ರಿ ಇಲ್ಲಿ ಇಷ್ಟು ಜನ ಇದ್ರು ಅಂತೇಳಿ ನಂಬಕ್ಕೆ ಸಾಧ್ಯ ಇಲ್ರಿ. ಹೆಂಗೆ ಕುಂತೀರಿ? ಅದ್ರಾಗ ಹೆಣ್ಮಕ್ಳಂತೂ ಒಬ್ರಿಗೊಬ್ರು ಅಂಟ್ಕೊಂಡು ಕುಂದಾಕ ಎತ್ತಿದ ಕೈ ಅವರು ರೈಲ್ವೆ ಡಬ್ಬಿದ್ದಂಗೆ ಅವು. ಇವು ಗಂಡ್ಮಕ್ಳು ಸ್ವಲ್ಪ ದೂರ ಕುಂದಿರ್ತಾವ್ರಿ. 2 ಚೇರಿಗೆ ಒಬ್ಬನ ಕುಂತು 3ನೇದಕ್ಕೆ ಕೈ ಹಾಕಿರ್ತಾನೆ. ಯಾರೋ ಬರಬಾರ್ದು ಇವನು ಬಗಲಾಗ, ಸತ್ನಂತನ ಯಾರ ಬಂದ್ರೆ ಅಂದ್ರೆ. ಇವು ಹಂಗಲ್ಲ, ಬಾ ಬಾರವ ಐತತ್ತ ಬಾ, ನಾಗವ ಐತತ್ತ ಬಾ, ಅನುಪೂರ್ಣ ಐತತ್ತ ಬಾ, ಸುದ್ದಿ ಬೇಕಾಗಿರ್ತೈತೆ ಅವ್ರಿಗೆ. ಇವು ಗಂಡಸಿಗೆ ಸುದ್ದಿನೂ ಬೇಡ, ಬುದ್ಧಿ ಅಂತೂ ಮೊದಲೇ ಇರಂಗಿಲ್ಲ, ಮಂದಿ ಬೇಡ, ಮಕ್ಕಳು ಬೇಡ. ಅದ್ರಾಗ ಲಗ್ನ ಆದವ್ರಂತೂ ಹೇಳ್ತಿ ಎಲ್ಲಿ ದೂರ ಕುಂತ್ರೆ ಸಾಕೈತಿ ಅಂತೇಳಿ ಇವ್ರು ನಿಕ್ಕಿನ ಅಲ್ಲಿ ಕುಂದಿರ್ತಾವೆ, ಎಲ್ಲೋ ಕುಂತಿರ್ತಾವೆ ಅಲ್ಲಿ. ನಾವು ಈ ವಯಸ್ಸಿನವ್ರು ಇದ್ದಾಗ ಯಲಬುರ್ಗದಾಗಿದ್ದೆ. ಅಲ್ಲಿ ಕೆರೆ ಇತ್ತು ಒಂದು. ಆ ಕೆರೆಯಾಗ ಕಪ್ಪಿಗೆ ಕಲ್ಲು ಒಗಿತಿದ್ವಿ. ಕಪ್ಪಿಗೆ ಒಬ್ರು ಯಾರೋ ಇಂಥ ಅಜ್ಜವ್ರು ಬಂದು, ಕಪ್ಪಿಗೆ ಕಲ್ಲು ಒಗಿಬಾರ್ದ್ರಲ್ಲಿ. ಯಾಕ್ರಿ ಬುದ್ಧಿ, ಯಾಕ್ರಿ ಬುದ್ಧಿ? ಕಪ್ಪಿಗೆ ಕಲ್ಲು ಒಗದ್ರೆ ಮೂಕ ಹೆಂಡ್ತಿ ಸಿಗುತ್ತಾಳ. ಹೌದಂತಲೇ ಬಿಡಲಿ ಅಂತ ಕಲ್ಲು ಹೋಗೋದು. ಬುದ್ಧಿಯವ್ರು ಹೇಳ್ಯಾರ ಅಂತೇಳಿ ಕಲ್ಲು ಹೋಗೋದು. ಮನೆಗೆ ಬಂದ್ವಿ, ಮದುವೆ ಆಯ್ತು, 25 ವರ್ಷ ಆಯ್ತು. ಈಗ ಹೆಂಡ್ತಿ ಮಾತಾಡೋದು ಕೇಳಿ ಅಜ್ಜವ್ರ ಮಾತು ಕೇಳಿ ತಪ್ಪು ಮಾಡಿದ್ವಿ ನಾವು. ಕಪ್ಪಿಗೆ ಕಲ್ಲು ಒಗಿಬೇಕಾಗಿತ್ತು ಅಂತ ಅರ್ಥ ಆಗ್ತಿಲ್ಲ. ಲಗ್ನ ಆದವರೆಲ್ಲ ಹೆಂಡ್ತಿ ಮೂಕಾದ್ರೆ ಸಾಕಪ್ಪ ಅಂತ ಬೇಡ್ಕೊತಿರ್ತಾರೆ. ಮೊದಲು ಒಟ್ಟ ಮಾತಾಡಂಗಿಲ್ಲ ಹೆಣ್ಮಕ್ಳು. ಮದುವೆ ಆಗಿಂದದು ಎಲ್ಲಿ ಧೈರ್ಯ ಬರ್ತಿತ್ತು ಏನು? ಗಂಡನ ಧೈರ್ಯ ಅವರಿಗೆ, ಆತನ ದಡ್ತನ ನೋಡಿದಂಗೆಲ್ಲ ಅವ್ರಿಗೆ ಧೈರ್ಯ ಜಾಸ್ತಿ ಆಕೈತೆ. ಸ್ನೇಹಿತರೆ, ಅನ್ಯೋನ್ಯ ದಾಂಪತ್ಯ, ಸಂತಾನ, ದೈವ ಶ್ರದ್ಧೆ, ಪರಿಸರ ಇವೆಲ್ಲ ಈಗಿನ ಮಕ್ಕಳಿಗಿಲ್ಲ. ಇನ್ನು ನಮ್ಮಲ್ಲೇ ಅವಿಭಕ್ತ ಕುಟುಂಬ ಅದಾವ, ಜಾಯಿಂಟ್ ಫ್ಯಾಮಿಲಿಗಳಂತೇಳಿ ಅವಿಭಕ್ತ ಕುಟುಂಬಗಳದಾವ. ಕೆಲವು ಮನ್ಯಾಗ 42 ಜನ 50 ಜನ ಅದಾರ. ಒಂದೇ ಲೈನ್ ಊಟಕ್ಕೆ ಕುಂತ್ರೆ ಯಾವುದೋ ಮಠದಾಗ ದಾಸೋಹ ಕುಂತಾರೆ ನನ್ನಂಗೆ ಇರ್ತಾರೆ. ಅಂತಂಥ ಮನೆಗಳು ಅದಾವ. ಚಿಕ್ಕಪ್ಪ ಅಂದರು, ದೊಡ್ಡಪ್ಪ ಅಂದರು, ಎಲ್ಲರೂ ಕೂಡಿರ್ತಾರೆ. ಬೆಂಗಳೂರಾಗ ಜಾಯಿಂಟ್ ಫ್ಯಾಮಿಲಿಗಳಿಲ್ಲ. ನಾನು ಹಿಂಗೆ ಒಮ್ಮೆ ಹೇಳಿಬಿಟ್ಟೆ, ಅಯ್ಯೋ ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಸಾರ್ ಅಂತ ಮೊದಲು ಬೆಡ್ಮಗಳು. ಹೌದನ್ರಿ, ಎಷ್ಟು ಬಂದಿದ್ರಿ? ನಾವು ನಮ್ಮ ಹಸ್ಬೆಂಡ್ ಜಾಯಿಂಟಾಗೆ ಇದ್ದೀವಿ ಅಂತ. ಗಂಡ ಹೆಂಡತಿ ಜೊತೆಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಆಗ್ಯಾವ್ರಿಗೆ ಅಂತಲ್ಲ. ಅಂಥವ್ರು ಇಂತಲ್ಲಿ ಬರಬೇಕು, ನೋಡಬೇಕು. ಇವತ್ತಿನ ವಿಶ್ವವಾಣಿಯಲ್ಲಿ ನೋಡಿದೆ ನಾನು. ಶ್ರೀಗಳು ಮಾದ್ಲಿನ ಪರೀಕ್ಷೆ ಮಾಡಾಕತ್ಯಾರ, ಅನ್ನದ ರಾಶಿ ನೋಡಾಕತ್ಯಾರ, ಸಾಂಬಾರು ಪಾತ್ರೆ ನೋಡಾಕತ್ಯಾರ.
ನಾ ಬೆಂಗಳೂರಾಗಿದೆ ಹೇಳ್ತಿರ್ತೀನಿ, ಬರ್ರಿ ಮೇಲೆ ನೋಡ್ರಿ, ಅವು ಗಾಬರಿ ಆಗ್ತಾವ್ರಿ. ಈ ಸಾರು ಮಾಡೋ ಪಾತ್ರೆ ನೋಡು, ಒಮ್ಮೆ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಂತವ. ಅಲ್ಲೇ ನಾವು ಸಾಂಬಾರು ಮಾಡೋದು ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಇರ್ತದೆ ರೀ. ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಐತಿ ನೋಡ್ರಿ ನಾವು ಸಾಂಬಾರು ಮಾಡಿದ್ದು. ಏನಪ್ಪ ಎಂಥ ಸ್ವಿಮ್ಮಿಂಗ್ ಪೂಲ್ ಮುಂದೆ ನಿಂತಾರಪ್ಪ ಅನ್ನಿಸ್ತಿದೆ ಆಮೇಲೆ. ಯಾಕೆ ರೀ ವಾಟರ್ ರೆಡ್ ಇದೆಯಲ್ಲ ಅಂತಾರೆ. ಯವ್ವ ಅದು ಸಾರ ಯವ್ವ ಅಂತ ಹೇಳ್ಬೇಕು ಅವು. ಅನ್ನನ ಕೋಣ್ಯಾಗ ಒಟ್ಟಿರ್ತೀವಿ, ಸಲಿಕಿಲಿ ಬೆಳಿತಿರ್ತೀವಿ ಅನ್ನನ. ಇಟ್ ಈಸ್ ಎ ಮೌಂಟೇನ್ ಆಫ್ ರೈಸ್ ರೈಸ್ ಮೌಂಟೇನ್ ಮೈ ಗಾಡ್ ಇಷ್ಟು ಖರ್ಚಾಗುತ್ತಾ ಯವ್ವ? ಎರಡ ಪಂಕ್ತಿಗೆ ಮುಗಿತೈತೆ ಅವು. ಮತ್ತು ಮೂರನೇ ಪಂಕ್ತಿಗೆ ಮತ್ತೆ ಒಟ್ಟಬೇಕು. ಏನು ಅಗಾಧಾಗತ್ರ ಜನರಿಗೆ ಈ ಭಾಗದ ನೋಡಿದ್ರೆ ಇವತ್ತೇನು ಭಾಳಷ್ಟು ಜನ ನಿನ್ನೆ ಮನೆಯಿಂದ ಬೆಂಗಳೂರು ಕಳೆದ್ರೆ ಬಂದು ಹೋಗ್ಯಾರ. ಹಂಸಲೇಖರದು, ಡಿ ಪಲ್ಲವಿಯವ್ರು ಆಯ್ತು, ದೇವೇಗೌಡರು ಗಾಬರಿಯಾಗಿ ನೋಡ್ಯಾರ. ನಿಮ್ಮ ನೋಡಿರಲ್ಲ ಪೇಪರ್ನಾಗ, ಇಲ್ಲಿ ಬರೋಕ್ಕೆ ಮನಸ್ಸಾಗಿಲ್ಲ. ಇಷ್ಟು ಮಂದಿ ಸೇರೋಕ್ಕೆ ಸಾಧ್ಯನು? ರಾಜಕೀಯ ನಾಯಕರು ನೋಡ್ರಿ ಅವರು ಇಷ್ಟು ಮಂದಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಮಂದಿನ ಅವ್ರು ಕರೆಸಿದ್ರೆ ಅಷ್ಟು ಲಾರಿ ನಿಂತಿರ್ತಾವೆ ಇಲ್ಲಿ. ಕರ್ಕೊಂಬರ್ಬೇಕಲ್ಲ. ಹಿಡ್ಕೊಂಡು ಬರೋದು ರಾಜಕೀಯ ನಾಯಕರು, ಹುಡ್ಕೊಂಬರೋದು ಭಕ್ತರು ಸ್ನೇಹಿತರೆ. ರಾಜಕೀಯ ನಾಯಕರು ಸ್ವಾಮಿಗಳಿಗೂ ಇದೇ ವ್ಯತ್ಯಾಸ ಸ್ನೇಹಿತರೆ. ನಮ್ಮ ಅಭಿನವ ಗೋಸಿದ್ದೇಶ್ವರ ಸ್ವಾಮಿಗಳು ಭಾಳ ಪುಣ್ಯವಂತರು ಅಂತೀನಿ ನಾನು. ನೀವು ಎದಕ್ಕೆ ಪುಣ್ಯವಂತರು ಅಂತೀರಿ ನಾ ಕೇಳಂಗಿಲ್ಲ. ಈ ವೈಭವ, ಗುಡಿ, ಬೆಟ್ಟ, ಇದಕ್ಕೆ ದಾಸೋಗ ಜನ ಬರೋದು, ನಾನು ಎದಕ್ಕೆ ಅವ್ರನ್ನ ಪುಣ್ಯವಂತರು ಅಂತೀನಿ ಅಂದ್ರೆ ಅವ್ರು ಮೊಬೈಲ್ ಬಳಸಂಗಿಲ್ಲ ರೀ. ಮೊಬೈಲ ಯೂಸ್ ಮಾಡೋಂಗಿಲ್ಲ. ಅವರಂಥ ಪುಣ್ಯವಂತರು ಜಗತ್ತಿನಾಗ ಯಾರೂ ಇಲ್ಲ. ಯಾವಂತಾಗ ಮೊಬೈಲ್ ಇಲ್ಲೋ ಅವನಂಥ ಪುಣ್ಯವಂತ ಯಾರೂ ಇಲ್ಲ ಸ್ನೇಹಿತರೆ. ಏನು ಹಾಳು ಮಾಡಾಕತ್ತೇವ ನಮ್ಮನ್ನು ಮೊಬೈಲು. ಬಗಲಾಗ ಇನ್ನೊಂದು ಹೆಣ್ತಿನ ಕಟ್ಟಿಕೊಂಡಂಗೆ ಆಗೈತಿ, ಮನ್ಯಾಗ ಒಂದು ಬಕ್ಕಣದಾಗ ಒಂದು ಇದ್ದಂಗೆ. ಅದರಂಥ ಕಿರಿಕಿರಿ ವಸ್ತು ಜಗತ್ತಿನಲ್ಲಿ ಯಾವುದಿಲ್ಲ. ನಾನು ನಮ್ಮ ನಾಟಕಕಾರ ಸ್ನೇಹಿತ ಗುಂಡೂರು ಪಾಟೀಲರು ಮತ್ತು ಡಾಕ್ಟರ್ ಶಿವಕುಮಾರ್ ದಂತವೈದ್ಯರು ಗಂಗಾವತಿ ಅವ್ರ ಜೊತೆಗೆ ಬಂದ್ವಿ. ನಾವು ಇದೇ ಮಾತಾಡಿದ್ವಿ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಸ್ವಾಮಿಗಳು, ಭಾಳ ಅನಿವಾರ್ಯ ಇದ್ದರೆ ಮಾತ್ರ ಮಾಡ್ತಾರೆ. ಹೇಳ್ಬೇಕಾದ್ರೆ ನಮಗೂ ಒಟ್ಟು ಅವರು ಮೊಬೈಲ್ ಮಾಡಿ ಕರೆದಿಲ್ಲ ರೀ, ಎಲ್ಲ ಭಕ್ತರ ಕರೆದಾರೆ. ಅಜ್ಜವ್ರು ಹೇಳ್ಯಾರಿ ಬರ್ಬೇಕಾದ್ರೆ ಆದ್ರೆ ಅಜ್ಜ ಹೇಳ್ಯಾರ ಸಾಕು, ಮತ್ತೆ ಅವ್ರಿಗೆ ಕೈಗೆ ಫೋನ್ ಕೊಡಬೇಡಪ್ಪ ಬರ್ತೀನಿ ಅಂತ ಹೇಳ್ಬಿಡ್ತೀನಿ ನಾನು. ಫೋನ್ ಎಷ್ಟು ನಮ್ಮನ್ನು ಹಾಳು ಮಾಡೋಕೆ ಹತ್ತೈತಿ ಅಂದ್ರೆ ಹಳ್ಳಿಗಳಲ್ಲಿ ಸಹಿತ ಜನ ಕೆಲಸ ಮರೆತು ತಿಕ್ಕದ. ಜಿಯೋ ಸಿಮ್ ಎಷ್ಟದ ಇಂಟರ್ನೆಟ್ ಫ್ರೀ ನೋಡಿ ತೊಗೊಂಡ್ವೆಲ್ಲ ಈಗ ಗುಳಾಡಕತ್ತೇವೆ, ಬರೋವಲ್ಲವೇನೇನು. ಜಿಯೋ ಸಿಮ್ ಯಾರ್ಯಾರು ತಗೊಂಡಿರೋ ಸ್ವಲ್ಪ ನಿಮ್ಮ ಮನೆಗೆ ಟವರ್ ಮ್ಯಾಗ ನೋಡ್ಬೇಕ್ರಿ, ಒಂದು 20 ಮಂದಿ ಕುಂತಿರ್ತಾರೆ. ಅವರು ಜಿಯೋ ಸಿಮ್ಮಿಗೆ ಹೋಗೋವು ಎಲ್ಲ ದಬ್ಬಕತ್ತಾರಂತ ವಾಪಸ್ಸು. ಅವು ಏನು ನೆಟ್ ಬರ್ತಿರ್ತಾವಲ್ಲ ನಿಮ್ಗೆ ಸಂದೇಶಗಳು, ಒಟ್ಟ ವರ್ಕ್ ಮಾಡೋದು ಫ್ರೀ ಅಂದ್ಗಳಿಗೆ ತಗೊಂಡ್ಬಿಡ್ತೀವಿ ನಾವು. ಆದರೆ ಸ್ನೇಹಿತರೆ, ಪುಸ್ತಕಕ್ಕೂ ಮೊಬೈಲ್ಗೂ ಎಷ್ಟು ವ್ಯತ್ಯಾಸ ಐತೆ ಅಂದರೆ, ಪುಸ್ತಕ ಹೇಳ್ತೈತಂತ ಬುಕ್ ಏನಂತ, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಅಂತೈತೆ. ಮೊಬೈಲ್ ಬಗಲಾಗ ಇರ್ತೈತೆ, ಅದು ಇತ್ತೀಚಿಂದು, ಅದು ಛಲಕ್ ಬರ್ತೈತೆ. ನಾನು ಹೇಳ್ಬೇಕಲ್ಲ, ಏನು ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಈಗಿನ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕುಂತು ಅಂದ್ರೆ ಕೂಳು ಬೇಡ, ನೀರು ಬೇಡ, ಜಾತ್ರೆ ಬೇಡ. ನೋಡೇ ಇಲ್ಲ ಇಷ್ಟು ಜನರನ್ನ. ಬೆಂಗಳೂರು ಮಕ್ಕಳು ಅಥವಾ ಸಿಟಿ ಮಕ್ಕಳು ಪುಣ್ಯವಂತರು ನಾವು. ಯಾವತ್ತೂ ನಮ್ಮೂರು ಬಾಂಬೆ ಆಗ್ಬೇಕು, ಬೆಂಗಳೂರು ಆಗ್ಬೇಕಂತ ಬಯಸ್ಬಾಡ್ರಿ. ಎಂಥ ಪರಿಸ್ಥಿತಿ ಐತಲ್ಲಿ ಅಂದ್ರೆ ಯಾರನ್ನೂ ಯಾರಿಗೆ ಮಾತಾಡ್ಸೋಕ್ಕಾಗಂಗಿಲ್ಲ, ಒಬ್ರೊಬ್ರು ಮುಖ ನೋಡೋಕ್ಕಾಗಂಗಿಲ್ಲ, ಒಬ್ರಿಗೊಬ್ರು ಸ್ನೇಹ ಇಲ್ಲ, ಹಬ್ಬ ಇಲ್ಲ, ದಿನ ಜಾತ್ರೆ ಬೆಂಗಳೂರಾಗ. ವರ್ಷಕ್ಕೊಮ್ಮಕಂತ ಇಡ್ಸೇವೆ, ದಿನ ಆದ್ರೆ ಸೇರ್ತೀವಿ ನಾವು ಹಿಂಗೆ. ಅಲ್ಲಿ ದಿನ ಎಲ್ಲರ ಯಾವ್ದಾರ ಮಾಲ್ನಾಗ ಹೋಗು, ಯಾವ್ದಾರ ಇದ್ರ ಕರ್ರಗೆ ಹೋಗು, ಮೆಜೆಸ್ಟಿಕ್ನ ದಿನ ಜಾತ್ರೆದಂಗೆ ಇರ್ತೈತೆ ಅಲ್ಲಿ. ಆದರೆ ಸಂಭ್ರಮ ಇರೋಂಗಿಲ್ಲ. ಯಾರಿಗ್ಯಾರೋ ಇಲ್ಲಿ ಎಲ್ಲರೂ ಕೂಡಿ ಉಣ್ಣಕ್ಕೆ ಹೋಗ್ತೀವಿ. ನಮ್ಮೂರು ರೊಟ್ಟೆದ ಒಂದು ಹುಡುಕಾಡ್ತೀವಿ, ಆ ರೊಟ್ಟ್ಯಾಗ ನಮ್ಮೂರು ರೊಟ್ಟಿ ಎಲ್ಲಿದಾವೆ, ನಮ್ಮೂರು ಕಾಯಿಪಲ್ಯ ಬಂದೈತಿ ಎಲ್ಲಿ ಆಯ್ತು. ಈ ಸಂಭ್ರಮ, ಈ ಸಂತೋಷ ಅವರಿಗೆ ಸಿಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ ನಾವೆಲ್ಲ ಪುಣ್ಯವಂತರು ನಿಜಕ್ಕೂ. ಮಳೆ ಇಲ್ಲ, 3 ವರ್ಷ ಆಯ್ತು ಮಳೆ ಇಲ್ಲ, ಹೌದಲ್ಲ? 3 ವರ್ಷ 4 ವರ್ಷ ಆತಪ್ಪ, 3 ವರ್ಷ ಆಯ್ತು ನೋಡಿ. ಒಬ್ಬರಿಗೆ ಅದ್ರ ಚಿಂತೆ ಐತೆ ನೋಡಿ. 10 ರಾತ್ರಿಯಾಗ ಏನು ಅಂಗಳದಾಗ ಆರಾಮ್ ಬೆಳದಿಂಗಳ ಕುಂತೀರಿ. ತಂಡ ಐತಿಲ್ಲ ಮ್ಯಾಗ, ತಂಡ ನಿಮ್ಮ ಒಟ್ಟ ತಂಡಿಲ್ಲ. ಯಾಕ? ಒಬ್ರಿಗೊಬ್ಬರು ಅಂಟಿಕೊಂಡು ಕುಂತೀರಿ. ಅಂಟಿಕೊಂಡು ಕೂಡೋದನ್ನು ಕಲ್ತು ಒಬ್ರಿಗೂ ಪರಸ್ಪರ ಮೈ ಹತ್ಕೊಂಡು ಕುಂತೀವಿ ಅಂದರೆ ಸ್ನೇಹಿತರೆ, ಚಳಿ ಬೆಚ್ಚಗಾಕತ್ತೆ, ಬೆಚ್ಚಗಿರೋದು ತಂಪಾಕತ್ತೆ ಸ್ನೇಹಿತರೆ. ಅಂಥ ಅದ್ಭುತವಾದಂಥ ಜೀವನ ಸಹಬಾಳ್ವೆಯಲ್ಲೇ ಐತೆ. ದೂರ ಚೇರ್ ಹಾಕಿ, ಅಯ್ಯೋ ನಂದೇ ಸಪ್ರೇಟ್ ಚೇರ್, ನಿಂದೇ ಸಪ್ರೇಟ್ ಚೇರ್. ಮೊದಲೆಲ್ಲ ಸಿನಿಮಾದಾಗ ನೆಲ ಅಂತಿರ್ತಿದ್ವಿ ರೀ, ಈಗೆಲ್ಲ ಬಾಲ್ಕನಿ. ಅದ್ರಾಗ ಅವು ಟಾಕೀಸ್ ಬಂದವ್ರು, ಅವು ಏನೋ ಅಂತಾರೆ ಟಾಕೀಸ್ಗೆ, ಹೈಫೈ ಟಾಕೀಸ್ ಅದಾವೆ ಬೆಂಗಳೂರಾಗ. ಅವಕ್ಕೇನೋ ಹೆಸರು ನಂಗೆ ಜ್ಞಾಪಕ ಬರವಲ್ತು. ಯಾವುದ್ರಿ
ಐಮ್ಯಾಕ್ಸ್ ಹಾಂ ಯಮ್ಮ ಆ ಟಾಕೀಸ್ನಾಗ ಏನು ರೀ ಒಂದು ಸೋಡಾ ಕುಡಿಯಂಗಿಲ್ಲ, ಕೆಮ್ಮಂಗಿಲ್ಲ, ನಗಂಗಿಲ್ಲ, ಹಾಸ್ಯದ ಸೀನ್. ನಾವು ತಲೆ ಕೆದರಿಕೊಳಕತ್ತಿದ್ದೀನಿ ರೀ. ಹೇ ಕೆದರಿಕೊಬೇಡ್ರಿ, ಹೊಟ್ಟು ಬೀಳ್ತೈತಿ ಕೆಳಗೆ. ತುರ್ಸ್ಕೊಳಕತ್ತಿ, ಓ ನೋ ನೋ ಸ್ಕ್ರ್ಯಾಚಿಂಗ್, ನೋ ನೋ ಹಿಂಗೆ ಕುಂದ್ರಬೇಕ್ರಿ ಸಿನಿಮಾ ನೋಡೋ. ನಮ್ಮ ಸಿನಿಮಾ ಹೆಂಗೆ ನೋಡ್ತಿದ್ವಿ ನಾವು, ಕುಕನೂರು ಯಲಬುರ್ಗಿದ ಕುಕನೂರಿಗೆ ಸಿನಿಮಾಗೆ ಬರ್ತಿದ್ವಿ, ಕಿನ್ನಾಳವ್ರು ಕೊಪ್ಪಳಕ್ಕೆ ಬರ್ತಿದ್ರು. ಬಂದು ನೆಲದ ಮ್ಯಾಗ ತಂದು ಒಲ್ಲಿ ಹಾಯಿಸ್ಕೊಂಡು ಮಕ್ಕೊಂಬಿಟ್ರೆ ಸಿನಿಮಾ ಮುಗಿದಂದು ಗೇಟ್ ಕೀಪರ್ ನಾವು ಅಧ್ಯಾಪಿಸ್ಬೇಕು ನಮ್ಮನ್ನು. ಆ ಆನಂದ ಈಗಿನ ಮಕ್ಕಳಿಗಿಲ್ಲ. ದೂರ 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 ಬೆಳೆಯಕ್ಕೆ ಹತ್ತಾವ ತಾಯಿ ಅಂದರೆ. ಅದಕ್ಕೆ ನಾವು ಬಹಳ ಪುಣ್ಯವಂತರು. ನಾನು ಎಲ್ಲ ಕಡೆ ಹೇಳ್ತೀನಿ ಈ ಮಾತನ್ನು. ಏನು ಮಕ್ಕಳಿಗೆ ಮಾತೃಭಾಷೆಯ ಶಿಕ್ಷಣವನ್ನು ಕೊಡ್ರಿ, ಮಕ್ಕಳನ್ನು ಕುಟುಂಬದೊಳಗೆ ಬೆಳೆಸ್ರಿ, ಎಲ್ಲೋ ಇಟ್ಟು ಬೆಳೆಸಬಾಡ್ರಿ. ಮಠಕ್ಕೂ ಹಾಸ್ಟೆಲ್ಗೂ ಭಾಳ ವ್ಯತ್ಯಾಸ ಐತೆ ಸ್ನೇಹಿತರೆ. ಮಠದಲ್ಲಿ ಸಂಸ್ಕಾರ ಕಲಿತೀವಿ, ಹಾಸ್ಟೆಲ್ನಾಗ ಏನೈತೆ ಪರಿಸ್ಥಿತಿ, ಬರೀ ಸ್ಟ್ರಿಕ್ಟ್ನೆಸ್. ಅಲ್ಲೋ ಬಡ್ಲ 8:00 ಬರ್ಬೇಕು. ಹಾಂ, ಇಲ್ಲಿ ನೋಡ್ರಿ ಮಕ್ಕಳು ಪ್ರಕೃತಿ ಮಧ್ಯೆ ಅಡ್ಡಾಡ್ತಾರೆ. ಹಾಸ್ಟೆಲ್ ಜೀವನಕ್ಕೂ ಮಠಕ್ಕೂ ಭಾಳ ವ್ಯತ್ಯಾಸ. ನಾವು ಶಾಲೆ ಕಲಿಯೋ ಮುಂದೆ ಮಾಸ್ತರ್ ಹೋಮ್ವರ್ಕ್ ಬರ್ಸಿದ್ರು, ಹೋಮ್ವರ್ಕ್ ಬರ್ಕೊಳ್ರಲ್ಲೇ. ಸಿದ್ಲಿಂಗ ಬರ್ಕೊತಿದ್ದಿಲ್ಲ. ಯಾಕಲೇ ಸಿದ್ಲಿಂಗ ಹೋಮ್ವರ್ಕ್ ಬರ್ಕೊ? ಸರ ನಾ ಮಠದಾಗಿರ್ತೀನಿ, ನನಗೆ ಹೋಮ್ ಇಲ್ಲ, ಹೋಮ್ ಇರೋರು ಹೋಮ್ವರ್ಕ್ ಮಾಡಬೇಕು. ನಾ ಮಠದಾಗ ಏನು ಮಾಡಲಿ? ಹಾಂ, ಮಠದ ವರ್ಕ್ ಅಂತಂದು ಬೇರೆ ಐತೇನು ಮತ್ತೆ? ಮಠದ ವರ್ಕ್ ಬರ್ಕೊಡ್ರಿ ಅಂದ್ರೆ ಬರ್ತಿದ್ದಾವೆ. ಹೌದಾ? ಆ ಬಾಲ್ಯ ಈಗಿಲ್ಲ ಸ್ನೇಹಿತರೆ. ಆ ಮಕ್ಕಳಿಗೆ ಆ ಸುಖನೇ ಇಲ್ಲ. ಬರೀ ಡ್ರೆಸ್ಸು, ಟೈ, ಬೆಲ್ಟು. ನಮ್ಮ ಹುಡುಗ ಇಂಥ ಆಗೋಯ್ತು, 8 ಪುಸ್ತಕ ಅದಾವ. ನಮಗೆ 10ನೇ ಕ್ಲಾಸಿಗೆ 8 ಪುಸ್ತಕ ಇದ್ದಿಲ್ಲ ರೀ. ಈಗಿನ ಹುಡುಗರು ಏನು ಬಾಲ್ಯದಲ್ಲಿ ಅವನು ಭಾರವನ್ನು ಹೊತ್ತು ಅಡ್ಡಾಡ್ತಾರೆ ಅಂದರೆ ಸ್ನೇಹಿತರೆ, ಅದನ್ನು ತಪ್ಪಿಸ್ಬೇಕು. ಅದಕ್ಕೆ ಇಲ್ಲೇನು ಮಕ್ಕಳ ಜಾತ್ರೆ ಕರ್ಕೊಂಬಂದಿರಿ. ನಿಜವಾಗ್ಲೂ ಆ ಮಕ್ಕಳ ಜೀವನದಲ್ಲಿ ಮರೆಯಲಾರದಂಥ ದಿನ ಇದು. ಈ 3 ದಿವಸ ಏನಿಲ್ಲ ಅಡ್ಡಾಡಿರಿ ಮಕ್ಕಳನ್ನ ಕರ್ಕೊಂಡು. ನಿಮಗೆ ವಿಶೇಷ ಅನಿಸದೇ ಇರಬಹುದು, ಆ ಮಕ್ಕಳ ಜೀವನದಲ್ಲಿ ಈ ಜಾತ್ರೆ ಅವರ ಜೀವ ಇರೋರು ಜ್ಞಾಪಕ ಇಡ್ತಾರೆ. ಅದಕ್ಕೆ ಮಕ್ಕಳ ಜಾತ್ರೆ ಜಪ್ಪಡಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಜಾತ್ರೆ ಜಪ್ಪಡಿ ಅಂತೀವಿ, ಜಪ್ಪಡಿ ಅಂತ ಏನು ನನಗೂ ಗೊತ್ತಿಲ್ಲ. ಆಗ ಅಂತಿರ್ತೀರಿ ನೀರು ಗೀರು ಕುಡಿ ಅಂತಾರೆ, ಪಲ್ಟಿ ಗಿಲ್ಟಿ ಹೊಡಿ ಅಂತಾರೆ. ಪಲ್ಟಿ ಗೊತ್ತಾ, ಗಿಲ್ಟಿ ಏನದು? ಹೌದಾ? ಜೊತೆಗೆ ಬಂದುಬಿಡ್ತಾವೆ ಆ ಶಬ್ದಗಳು. ಹಾಗೆ ಭಾಷೆಯನ್ನು, ಮಾತೃಭಾಷೆಯನ್ನು ಆಡ್ಬೇಕು. ನಾನು ಈಗ ಎಲ್ಲೋದ್ರೂ ನೀವು ಟಿ ವಿಯಾಗ ನೋಡ್ತೀರಿ, ಎಲ್ಲೂ ನಾನು ಸ್ವಲ್ಪ ಬೆಂಗಳೂರವ್ರಿಗೆ ಕಷ್ಟ ಅಂಥೇಳಿ ಅವ್ರ ಭಾಷೆ ಆಡ್ತೀನಾಗಲಿ, ಉತ್ತರ ಕರ್ನಾಟಕದ ಭಾಷೆಗಳನ್ನ ಹೆಚ್ಚು ನಾನು ಬಳಸ್ತೀನಿ. ಯಾಕಂದ್ರೆ ಈ ಭಾಷೆಯಲ್ಲಿ ಒಂದು ಬಾಂಧವ್ಯ ಐತೆ. ಇಂಗ್ಲೀಷ್ನಾಗ ಇದಿಲ್ಲ ರೀ. ಇಲ್ಲಿ ಯಾರೂ ಇಂಗ್ಲೀಷ್ನಾಗ ಸ್ಪೀಚ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ಎಷ್ಟು ದಿವಸ ಎಲ್ಲರೂ ಕನ್ನಡ ಮಾತಾಡ. ಕೆಲವು ಶಬ್ದ ಇಂಗ್ಲೀಷ್ನಾಗ ಹೇಳಕ್ಕೆ ಬರೋಂಗಿಲ್ಲ ರೀ. ಗದ ನಡ್ಗಕತ್ತೀನಿ ಹೇಳ್ರಿ ಇಂಗ್ಲೀಷ್ನಾಗ. ಸಳ ಬೆವರಾಕತ್ತೀನಿ ಹೇಳ್ರಿ ಇಂಗ್ಲೀಷ್ನಾಗ. ಮ್ಯಾಗ ಹತ್ತಿ ಬರೋಕತ್ತಿದ್ನಿಲ್ಲ, ಒಬ್ಬ ತೊಡ್ರಗಾಲ ಹಾಕ್ಬಿಟ್ನಲ್ಲಿ ಒಬ್ಬವ, ತೊಡ್ರಗಾಲ ಹೇಳ್ರಿ ಇಂಗ್ಲೀಷ್ನಾಗ. ಹಾಂ, ಎಲ್ಲರೂ ಚಕ್ಳ ಮಕ್ಕಳ ಕುಂದ್ರಿ, ಚಕ್ಳ ಮಕ್ಕಳು ಹೇಳ್ರಿ ಇಂಗ್ಲೀಷ್ನಾಗ. ಇಲ್ಲ, ಅವು ಅಂತರಂಗದ ಭಾಷೆ, ಹೃದಯದ ಭಾಷೆ. ಅದು ತಾಯಿ ಭಾಷೆ. ಅದು ನಮಗೆ ಮಾತೃಭಾಷೆ, ತಾಯಿ ಕಲಿಸಿದ ಭಾಷೆ. ಹುಡುಗನ ಆಡಿಸ್ರೆ ತಾಯಿ ಇಂಗ್ಲೀಷ್ನಾಗ ಅಂದ್ರೆ ನೋಡೋಣ ಅದನ್ನು. ನನಗೆ ಬರೋಂಗಿಲ್ಲ, ಸಾಧ್ಯನೇ ಇಲ್ಲ. ಅಲ್ಲಿ ಫಾರಿನಾಗ ಅಂತಾರೆ, ಅವ್ರ ಭಾಷೆ ಅದು. ನಾವು ಅದನ್ನು ಇಂಗ್ಲೀಷ್ನಾಗ ಅನ್ನಕ್ಕೆ ಹೋಗಬಾರ್ದು. ಹೌದಾ? ಅದಕ್ಕೆ ಈಗಿನ ತಾಯಂದ್ರಲ್ಲಿ ವಿನಂತಿ ಇಷ್ಟೇ, 7ನೇ ಕ್ಲಾಸ್ ಮಟ್ಟಾರ ನಿಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ರಿ. ಮಕ್ಕಳಿಗೆ ಆತ್ಮವಿಶ್ವಾಸ ಬರ್ತೈತೆ ಮಕ್ಕಳಿಗೆ. ನಾ ಏನು ಈಗ ಬೆಂಗಳೂರಿಗೆ ಹೋದವ್ರಿ, ನಾವು ಇಲ್ಲೇ ಬೆಳೆದವ್ರೆ. ಕೊಪ್ಪಳ, ಕುಕ್ನೂರು, ಯಲಬುರ್ಗ, ಗಂಗಾವತಿ ಹುಟ್ಟಿದ್ರಿ. ಈ ಭಾಗದಲ್ಲೆಲ್ಲ ಅಡ್ಡಾಡಿದ್ವಿ. ನಾವು ಸಣ್ಣವರಿದ್ದಾಗಿಂದ ಈ ಜಾತ್ರೆಗೆ ಬರ್ತಿದ್ವಿ ರೀ. ತೇರಿನ ದಿವಸ ಬರ್ತಿದ್ದಿಲ್ಲ, ಗದ್ದಲು ಭಾಳ ಇರ್ತೈತೆ ಅಂತೇಳಿ. ಇನ್ನೂ ಹೆಚ್ಚಾಗೈತಿ ಈಗ, ದೊಡ್ಡವರಾದ್ರೂ ಸಹಿತ ಬರಲಾರ್ದಂಗೆ ಆಗೈತಿ ಅವಾಗಿ ಈಗ. ಹೌದಾ? ಅಂದರೆ ದಿನಕ್ಕೆ ದಿನ ಕೆಲವು ಜಾತ್ರೆಗಳು ಐತಿಹಾಸಿಕವಾಗಿ ಉಳಿತಾವೆ ಸ್ನೇಹಿತರೆ. ಅದಕ್ಕೆ ನೀವೆಲ್ಲ ಶ್ರದ್ಧಾಭಕ್ತಿಗಳಿಂದ ನಡ್ಕೊಂಡಾಗ ಮಾತ್ರ ಸಂಸ್ಕೃತಿನ ಉಳಿಯೋದಕ್ಕೆ ಸಾಧ್ಯ. ವಿದೇಶಿಯ ಸಂಸ್ಕೃತಿಗೆ ಮಾರು ಹೋಗಬಾಡ್ರಿ. ಅದಕ್ಕೆ ದಯವಿಟ್ಟು ಪುಸ್ತಕಗಳನ್ನ ಓದ್ರಿ. ಮೊಬೈಲ್ನಾಗ ಎಲ್ಲರೇ ನಾ ಟಿವ್ಯಾಗ ಬರ್ತೈತೆ ಬಿಡು ಅಂತ ಬಿಟ್ಟವ್ರು ಯಾರು ಇದ್ರಿ ಅಂದರೆ ನಿಮ್ಮಂಥ ಪಾಪಿಗಳೇ ಇಲ್ಲ. ಯಾಕಂದ್ರೆ ಇದನ್ನು ಅನುಭವಿಸ್ಬೇಕು. ಟಿವ್ಯಾಗ ನಿಮ್ಮನ್ನು ಕಾಲು ತುಳಿಯೋದು ನಿಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬಂದರೆ ಕಾಲು ತುಳಿಸ್ಕೊಳೋದು ಏನಂತ ಗೊತ್ತಾಗತ್ತೆ, ದಬ್ಬುಸ್ಕೊಳ್ಳೋದು ಅಂದ್ರೆ ಏನು ಗೊತ್ತಾಗತ್ತೆ. ಹೌದಾ? ಮಂದಿ ಮುಗ್ರೋದು ಅಂದರೆ ಏನು ಗೊತ್ತಾಗತ್ತೆ ಸ್ನೇಹಿತರೆ. ಇವೆಲ್ಲ ಸಂವೇದನೆಗಳನ್ನ ಅರಿತಾಗ ಮಾತ್ರ ನಾವು ಮನುಷ್ಯರಾಗ್ತೀವಿ. ಈಗೆಲ್ಲ ಆರಾಮದಿರಿ. 3 ದಿವಸ ಜಾತ್ರೆ ಮುಗೀತು, ಆನಂದದಿಂದ ಕಳೆದಿರಿ. ನೋಟಿನ ಚಿಂತೆ ಯಾರಿಗೂ ಇಲ್ಲ. ಏನು ಗಾಬರಿ ಆಗಿದ್ದೀವಿ ನಾವು. 50 ದಿನ ತಡೀರಿ ಅಂದ್ರೆ 50 ಆಗಿ ತಿರುಗಿ 60, 75 ಆಗಾಕೆ ಬಂತು. 50 ದಿನ ಆಗಿಂದ ಏನು ಮಾಡ್ಬೇಕ್ರಿ? ಅಭ್ಯಾಸ ಆಗಿಬಿಡ್ತೈತೆ ಅದು. ಈಗ ನಿಮಗೆಲ್ಲ ಅಭ್ಯಾಸ ಆಗೈತಿಲ್ಲ. 500 ನೋಟ್ ಬಂದಾವ ಎಲ್ಲ ಊರಿಗೆ. ಹಾಂ, ನೋಡಪ್ಪ ಹೆಂಗೆ ಕೂಗ್ತಾರೆ. ಮಳೆ ಇಲ್ಲಂತೆ 500 ಹಂಗೆ ಬಂದವು. ಹೌದಾ? 500, 1000. ನಾನು ಮೋದಿಯವ್ರು ಎಲ್ಲರೂ ಬೆಟ್ಟರ್ ಹೇಳ್ಬೇಕಂತ ಮಾಡೀನಿ. ಮೋದಿಯವರ ನಿಮಗೆ ಕರೆ 500, 1000 ಎಲ್ಲ ತೆಗಿಬೇಕಂದ್ರೆ ಬರೀ ನೋಟ್ ಒಂದ ಬ್ಯಾನ್ ಮಾಡಬೇಡ್ರಿ. ಇವು ಸೀರಿಯಲ್ ಬ್ಯಾನ್ ಮಾಡ್ರಿ. 500 ಎಪಿಸೋಡು, 1000 ಎಪಿಸೋಡು. ಹಾಂ, ಅವನು 100, 150ಕ್ಕೆ ಮಾಡ್ರಿ.
ನೋಟಿನ ಮ್ಯಾಗ ಎಷ್ಟು ಹಾಸ್ಯ ಹುಟ್ಟ್ಯಾವಂದ್ರೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ, ಅದ್ಭುತ. ಹಿಂದಿ ಮತ್ತು ತೆಲುಗಿನಲ್ಲಿ ಈ ಹಾಸ್ಯಗಳನ್ನ ಹೆಚ್ಚಿಗೆ ಹೇಳಿ ನಾನು ನಿಮ್ಗೆ ಹೇಳಾಕತ್ತೀನಿ. ಲಕ್ಷ್ಮಿ ಪ್ರತ್ಯಕ್ಷ ಆದಂತ ಒಬ್ಬ ಯಾವಾಗ ರೊಕ್ಕ ಕೊಡ ಯಾಕೆ 500,000 ದಬ ಸುರಿಬಿಟ್ಲು. ಆಕಿ ತಗದವ ಹಳೆ ಆಕಿ ಗೊತ್ತಿಲ್ಲ ಇದು ನೋಟ್ ಹಿಂಗೆ ಆದದ್ದು ಹಳೆ ದೇವತೆ ಆಕಿ 500,000 ಸುರಿಬಿಟ್ಲು. ಅವ ಶೆಟ್ಟಿ ಗಾಬರಿಗೆ ಯಾವ ಅಯ್ಯೋ 500 ನಡೆಯಂಗಿಲ್ಲ ಯಾವ ನನ್ನ ತಗಿದಷ್ಟು ಹಾಕದವಪ್ಪ, ನಾ ಏನು ಮಾಡಲಿ ಮತ್ತು ಹಂಗೆ ಇವು ನಡೆಯಂಗಿಲ್ಲವ. ವರ ನಾ ಕೊಟ್ಟೆ, ಎಕ್ಸ್ಚೇಂಜ್ ಮೋದಿ ಜೊತೆಗೆ ಮಾಡಿಕೊ ನೀನು. ಹೌದಾ? ಅಷ್ಟು ಗಂಭೀರವಾದಂಥ ಸಮಸ್ಯೆಯನ್ನು ಕೂಡ ಹಾಸ್ಯ ತಿಳಿಗೊಳಿಸ್ತದೆ ಸ್ನೇಹಿತರೆ. ಕಪ್ಪು ಹಣ ಅಂತ ಕರಿತೀವಿ ನಾವು. 500,000 ಹೆಚ್ಚಿದ್ವು ಅಂದ್ರೆ ಕಪ್ಪು ಹಣ. ಕಪ್ಪು ಹಣವನ್ನೆಲ್ಲ ಬಯಲಿಗೆ ತರಂಗಿದ್ರು ಮೋದಿಯವರು. ಕಪ್ಪು ಮುಖಗಳನ್ನು ಬಯಲಿಗೆ ತರಬೇಕು ಅಂದ್ರೆ ಚಪ್ಪಳಿ ಹೊಡೆ ಅಂತ. ನಂದು ಚಪ್ಪಳಿ ಹೊಡೆಯಂಗಿರಂಗಿಲ್ಲ, ನಗಂಗಿರ್ತದೆ. ಫೇರ್ ಆ್ಯಂಡ್ ಲವ್ಲಿ ಬ್ಯಾನ್ ಮಾಡಬೇಕು ಅಂದ್ರೆ ಓಸು ಗರೆ ಮುಖ ಬಯಲಿಗೆ ಬರ್ತಾವೆ. ಹೌದಾ? ಜಗತ್ತನ್ನು ಒಂದು ರೀತಿಯಿಂದ ನೋಡಿದ್ರೆ ವಿಕಟ ಕವಿ, ಹಾಸ್ಯ ಕವಿ ಅದನ್ನು ನೋಡ್ತಾನ. ಮೋದಿಯವರಿಗೆ 500 ಮ್ಯಾಗ ಸಿಟ್ಟೈತೆ, ಅದಕ್ಕೆ 500 ನೋಟ್ ಬಂದ್ ಮಾಡ್ಯಾರ ನೋಡಿ. 500 ಎಷ್ಟು ಚಂದ ಹೊಂದಿಸ್ತಾನೆ ಕವಿ. 500 ಮ್ಯಾಗ ಸಿಟ್ಟೈತೆ, ಅದಕ್ಕೆ 500 ನೋಟ್ ಬಂದ್ ಮಾಡ್ಯಾನ. ಮುಸ್ಲಿಮ್ರ ಮ್ಯಾಗ ಅವ್ರಿಗೆ ಪ್ರೇಮ ಐತೆ, ಅದಕ್ಕೆ 100 ಉಳಿಸ್ಯಾರ. 100 ಪಾಷಾ, 100 ಜಿಲಾನಿ, 100 ಖಾನ್, 100 ಬಶೀರ್, 100 ನೋಟ್ ಉಳಿಸ್ಯಾರ. ಹೆಂಗೆ ಕಾಣ್ತಾನೆ? ಯಾಕೆ ಹಾಸ್ಯಕ್ಕಷ್ಟು ಪ್ರಾಧಾನ್ಯತೆ? 10:30 11 ರಾತ್ರಿಯಾಗ ಹಾಸ್ಯ ಐತೆ ಅಂತಲೇ ಕುಂತೀರಿ ನೀವು. ಈಗ ಯಾವುದಾರ ಒಂದು ಶಾಸ್ತ್ರೀಯ ವಚನ, ಶಾಸ್ತ್ರೀಯ ಸಂಗೀತ ಹಚ್ಚಿದ್ವಿ ಅಂದ್ರೆ ಬರ್ತೋಪೋ ತಾತ ಅಂದು ಅತ್ತಗೊಮ್ಮೆ ಇತ್ಗೊಮ್ಮೆ ನಮಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಸ್ವಾಮಿಗಳು ಪ್ರತಿ ವರ್ಷ ಐಡಿಯಾ ಮಾಡೋದು ಅದಕ್ಕೆ ಅವರು. ಹಾಂ, ಹಾಸ್ಯಕ್ಕೆ ಮಾತ್ರ ಜನ ಸೇರ್ತೀವಿ. ಎಲ್ಲಿ ಹೋದರೂ ಹೆಣ್ಮಕ್ಳಮ್ಮ, ನಾವು ನಿಮಗೆ ಎಂದೆಂದೂ ಋಣಿಗಳು. ನಾವು ನಮ್ಮ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ, ಯಾವ ಊರಾಗಾರ ಹೋಗ್ರಿ ನೀವು. ಇದಂತ ನಮ್ಮೂರು ಪ್ರಾಣಾಯಿಸಿ ಇಲ್ಲಿ ಅಂತ ಬಂದಿರಿ ಅನ್ಕೋಬೇಡ್ರಿ. ಚಾಮರಾಜಪೇಟೆ, ಪಿರಿಯಾಪಟ್ಟಣ, ಚಾಮರಾಜನಗರ, ಕೊಳ್ಳೇಗಾಲ, ಅಲ್ಲಿ ಸಹಿತ ಹಾಸ್ಯ ಸಂಜೆಗಳಿಗೆ ಹೆಣ್ಮಕ್ಳು ಮುಗಿಬಿದ್ದು ಬರ್ತಾರೆ. ಯಾಕಂದ್ರೆ ನಿಜವಾಗಿ ನಗುವಂಥ ಮನಸ್ಥಿತಿ ಉಳ್ಳವರು ಹೆಣ್ಮಕ್ಳು ಮಾತ್ರ ಸ್ನೇಹಿತರೆ. ಗಂಡ್ಮಕ್ಳಿಗೆ ಆ ಮನಸ್ಥಿತಿ ಉಳಿದಿಲ್ಲ. ನಮಗೆ ಹವ್ಯಾಸಗಳಿಲ್ಲ. ಆಯುಷ್ಯ ಹೆಚ್ಚಾಗಕತ್ತೈತೆ ಹೆಣ್ಮಕ್ಳಿಗೆ. ಅವ್ರ ಮಾತು, ಅವ್ರ ನಗುನೇ ಅವ್ರ ಆಯುಷ್ಯ ಹೆಚ್ಚಾಗಕತ್ತೈತೆ. ಯಾಕೆ? ನಕ್ರ ಎಂಡಾರ್ಫಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ ಸ್ನೇಹಿತರೆ ದೇಹದಲ್ಲಿ. ಅದು ಬಿಡುಗಡೆ ಆಯಿತು ಅಂದ್ರೆ BP, ಶುಗರು, ಹಾರ್ಟು ಪ್ರಾಬ್ಲಮ್ ಬರೋಂಗಿಲ್ಲಂತ. ನಗವಿಗೆ ಪ್ರಾಬ್ಲಮ್ ಎಂದೂ ಇರೋಂಗಿಲ್ಲ ಸ್ನೇಹಿತರೆ. ಹೌದಾ? ಒಟ್ಟ ಪ್ರಾಬ್ಲಮ್ ಇಲ್ಲ ಇವು. ಎಂಡಾರ್ಫಿನ್ ಅಂತಕ್ಕಂಥ ರಾಸಾಯನಿಕ ಅದು ನಗುವಿಗೆ ಮಾತ್ರ ಬಿಡುಗಡೆ ಆಗ್ತೈತೆ, ಬೇರೆ ಯಾವ ಔಷಧ ತೊಗೊಂಡ್ರೆ ಬಿಡುಗಡೆ ಆಗೋದಿಲ್ಲ. ಆದರೆ ನಾವು ನಗಂಗಿಲ್ಲ. ವಾಕಿಂಗ್ ಮಾಡೋರು ಗಂಡ್ಮಕ್ಳು ಇಲ್ಲೆಲ್ಲ ವಾಕಿಂಗ್ ಮಾಡ್ತಾರೆ. ಈಗ ಗವಿಸಿದ್ದೇಶ್ವರ ಬೈಲ್ನಾಗ ಮುಂಜಾನೆ ಗಂಡ್ಮಕ್ಳು ಜಾಸ್ತಿ ಇರ್ತಾರೆ ನೋಡ್ರಿ ನೀವು. ಹೆಣ್ಮಕ್ಳು ಭಾಳ ಕಮ್ಮಿ ವಾಕಿಂಗ್ ಮಾಡೋದು. ಯಾಕಂದ್ರೆ ಇವಕ್ಕೆ ವಾಟಿ ಬಂದುಬಿಟ್ಟಿರ್ತೈತೆ ರೀ. ನಾನೇ ಒಂದು ಸಿರ್ಸಿ ನಿಸರ್ಗ ಚಿಕಿತ್ಸಾಲಯ ಅಂತ ಐತೆ, ಅಲ್ಲೇ ಟ್ರೀಟ್ಮೆಂಟ್ ತೊಗೊತೀನಿ. ನಾನು ಆಲೋಪತಿ ಔಷಧ ತೊಗೊಳಂಗಿಲ್ಲ, ಬರೀ ನಿಸರ್ಗ ಚಿಕಿತ್ಸಾಲಯ. ನಿಸರ್ಗ ಚಿಕಿತ್ಸಾಲಯದ ಒಂದು ಸಿದ್ಧಾಂತ ಏನು ಅಂದ್ರೆ, ಅಡುಗೆ ಮನೆಯೇ ನಿಮ್ಮ ಆಸ್ಪತ್ರೆ, ನಿಮ್ಮ ಆಹಾರವೇ ನಿಮ್ಮ ಔಷಧಿ. ನೋಡ್ರಿ ಎಂಥ ಮಾತು. ಅಡುಗೆ ಮನೆಯೇ ನಿಮ್ಮ ದವಾಖಾನೆ, ನಿಮ್ಮ ಊಟನ ನಿಮ್ಮ ಔಷಧ. ಇವತ್ತು ದವಾಖಾನೆ ಹೆಂಗದ? ಒಳಗೆ ಹೋದ್ರೆ ಸಾಕು, ನಡಿ ಎಕ್ಸ್ರೇ ತೆಗಿಸ್ಕೊಂಬ, ನಡಿ ಬ್ಲಡ್ ಯೂರಿನ್ ಓಸು ಏಸದ ಓಸು ಚೆಕ್ ಮಾಡಿಸ್ಕೊಂಬ, ಏನು ಎಲ್ಲ ತೋರಿಸ್ಕೊಂಬಂದು ಏನೂ ಇಲ್ಲ ನಡಿ. ಅವ್ನು ಚೆಕ್ ಯಾಕೆ ಮಾಡಿಸ್ಬೇಕ್ರಿ? ಹಿಂದಕ್ಕೆ MBBS ಡಾಕ್ಟರ್ ಇರ್ತಾರೆ, ಹಳೇ ಮಂದಿ ಅದಾರ, ಈಗ ಕೊಪ್ಪಳದಾಗಿರ್ತಾರೆ. ಹಂಗೆ ತೆಗದ್ರೆ ಬರೀ MBBS ಮಾಡಿರ್ತಿದ್ರು, ಎಲ್ಲ ನೋಡ್ತಿದ್ರು ಅವ್ರು. MBBS ಒಂದು ಮಾಡಿಬಿಟ್ರೆ ಕಂಪ್ಲೀಟ್ ಇಲ್ಲ ಡೀಟೇಲ್ ಇಡೀ ಬಾಡಿ ಚೆಕ್ ಮಾಡ್ತಿದ್ರು. ಈಗಿನವ್ರು ಒಂದೊಂದಕ್ಕೊಂದೊಂದು ಕಲಿತಾರೆ. ಹಲ್ಲಿಗೆ ಬೇರೆ, ಕಿವಿಗೆ ಬೇರೆ, ENT ಕಿವಿ, ಕಣ್ಣು, ಗಂಟ್ಲ, ಅದ್ರಾಗ ಮತ್ತು ಎಡಕಿವಿ ಬೇರೆ, ಬಲಗಿವಿ ಬೇರೆ ಬಂದವ್ರಿ. ಈಗ ನೋಜಿನೊಳಗೆ ಎಡಹೊಳ್ಳಿ ನೋಡೋ ಬೇರೆ, ಬಲಹೊಳ್ಳಿ ನೋಡೋ ಬೇರೆ. ಸೋರ್ಸ್ ಎಡಗಡೆ ಸ್ವಲ್ಪ ಪ್ರಾಬ್ಲಮ್ ಇದೆ. ನಂದಲ್ಲ, ನಮ್ಮ ಮಾವ ಅಲ್ಲಿ ಊರಾಗಿರ್ತಾರೆ. ನಂದು ಓನ್ಲಿ ರೈಟ್ ಸೈಡ್ ಹೊಳ್ಳೆ ಮಾತ್ರ ನಂದ್ರೆ. 32 ಹಲ್ಲಿಗೆ 32 ಮಂದಿ ಡಾಕ್ಟ್ರ್ ಇಲ್ಲ. ನಮ್ಮ ಪುಣ್ಯ. ಮುಂದಿನಕ್ಕೆ ನಾನು ನೋಡ್ತೀನಿ, ಹಿಂದಿನ ಬೇರೆ ಅದಾನ. ಎಡಗಾಲ ಹರಿಯಾಕತೈತಿ, ಅಲ್ಲಿ ಬೇರೆ ಅದ ನೋಡ್ರಿ. ಬಲಗಾಲ ನಂದು ಅಷ್ಟ ಇದ್ರು ತೋರಿಸ್ರಿ. ಬಂದರು ಬಂತ ಮುಂದೆ. ಇನ್ನು ಕೆಲವು ಬೆಂಗಳೂರು ಇವ್ರು ದೊಡ್ಡ ದೊಡ್ಡ ಸಿಟಿಯಾಗಂತೂ ನೀವು ಎದಕ್ಕೆ ಹೋಗಿರಿ ದವಾಖಾನೆ ಕೇಳೋಂಗಿಲ್ಲ. ಶರ್ಟ್ ಬೆಚ್ಚ್ರಿ, ಚೀಟಿ ಬರ್ತೀರಿ, ಎಕ್ಸ್ರೇ ಮಾಡ್ಸ್ಕೊಂಬರ್ರಿ. ಪಾಪ ಅಂಗಿ ಬಿಚ್ಚೋದು, ಎಕ್ಸ್ರೇ ಮಾಡ್ಸ್ಕೊಂಬರೋದು, ಕಂಕೊಳ್ದಾಗ ಅಂಗಿ ಇಟ್ಕೊಂಡು ಕುಂತ್ಬಿಟ್ಟು ಲೈನಾಗಿ ಅವ 11:30 ಬರ್ತಾನೆ ರೀ ಡಾಕ್ಟ್ರ್. ಬಂದು ಒಂದೊಂದು ಒಳಗೆ ಬಂದು ನೋಡ್ತಾನೆ. 6ನೇ ಪೇಷಂಟ್ ಡಾಕ್ಟ್ರ್ ಅಣ್ಣನ ಮಗನ ಅದಾನ. ಯಾಕೋ ಹಿಂಗೆ ಲಗ್ನ ಪತ್ರ ಕೊಡೋಕೆ ಬಂದಿದ್ದೆ ಅಣ್ಣ ನಿನಗೆ, ನನ್ನ ಅಂಗಿ ಬಿಚ್ಕೊಂಡು ಸರ್. ಅವನು ಅಷ್ಟು ಆಗೈತೆ ರೀ ಎಕ್ಸ್ರೇ, ಇವ್ರನ್ನ ಲಗ್ನ ಪತ್ರ ಕೊಡೋಕೆ ಬಂದಾಗ. ಹಾಂ, ಎಲ್ಲಿಗೆ ಬಂದು ನಮ್ಮ ದವಾಖಾನೆ.
ಏನೇನೇನಾಗಿರಂಗಿಲ್ಲ ಓಸು ಮಾಡ್ತಾರೆ. ಅದಕ್ಕೆ ಡಾಕ್ಟ್ರ್ ತಾಗ ಹೋಗೋಂಥ ಪರಿಸ್ಥಿತಿ ಬರಬಾರ್ದು. ಗವಿಸಿದ್ದೇಶ್ವರಿ ಯಾರಿಗೂ ಕೊಡಬಾರ್ದು. ಅದಕ್ಕೆ ಏನು ಕೆಲಸ? ದೇಹವನ್ನು ದಣಿಸ್ರಿ, ಶ್ರಮದಾನ ಅಂತ ಅದಕ್ಕೈತೆ. ಈಗ ಯಾಕೆ ಸಿಟ್ಯಾಗ ಡಾಕ್ಟ್ರ್ ತಾಗ ಹೋಗ್ತಾರಂದ್ರೆ ಶ್ರಮ ಇಲ್ಲ. ದೇಹ ದಣಿಯೋದ್ರು ಕೂಂತ್ರನ ಮೊಬೈಲ್ನಾಗ ನಮ್ಮ ಹುಡುಗ ಎಲ್ಲ ಆಡ್ತಾನೆ ರೀ ಅಂತಿರ್ತಾರೆ ತಾಯಿ ಅಂದ್ರೆ. ಹೌದ್ರಿ, ಎಲ್ಲಿ ಆಡ್ತೀವಿ? ಎಲ್ಲ ವೀಡಿಯೋ ಗೇಮ್ ಆಡ್ತೈತೆ ಹುಡುಗ, ಹೊರಗೆ ಆಡಂಗಿಲ್ಲ. ನಾವು ಸಿರ್ಸಿ ನಿಸರ್ಗ ಚಿಕಿತ್ಸಾದಾಗ 10 ದಿವಸ ಟ್ರೀಟ್ಮೆಂಟ್ ತೊಗೊಂಬರ್ತೀನಿ. ಆಗಾಗ 3 ತಿಂಗಳು 4 ತಿಂಗಳಿಗೊಮ್ಮೆ ಬರೇ ಮಸಾಜ್ ರೀ. 4 ಲೀಟ್ರ್ ನೀರು ಯಾವ ದಿನ ಕುಡಿತಾನೆ ಅವ್ರು ರೋಗನೇ ಇಲ್ಲ ಅಂತ. ಕುಡಿತೀವಿ 4 ಲೀಟ್ರ್ ನೀರು ನಾವು ಯಾರ ಉತ್ತರ ಕರ್ನಾಟಕದವ್ರು ಕುಡಿತೀವಿ. ಯಾಕಂದ್ರೆ ಬಿಸಿಲು ಭಾಳ ಐತಿ ಇಲ್ಲಿ. ಬೆಂಗಳೂರಾಗ ಒಟ್ಟು ನೀರು ಕುಡಿಯಂಗಿಲ್ಲ, ಹಿಂಗೆ ಕುಡಿತಾವೆ ಅವು. ನೋಡ್ರಿ ಪಲ್ಲವಿಯವ್ರು ಅಷ್ಟೊತ್ತಾಡಿದ್ರೆ ಒಂದು ಸ್ವಲ್ಪ ನೀರು ಕುಡಿದ್ರನ. ನಾ ಮಾತಾಡಕತ್ತೆ ಅರ್ಧ ಗಂಟೆ ಆಗಿಲ್ಲ, ಒಂದು 3-4 ಸಲ ಕುಡಿದೆ. ಅದು ನೀರು ದೇಹಕ್ಕೆ ಬೇಕಾಗ್ತದೆ. ನೀರು ಬೇಕು ಅಂತ ಅನಿಸೋವರೆಗೂ ಬಿಡಬಾರ್ದಂತೇವ. ನಂಗೆ ನೀರಡಿಕೆ ನಾ ಇಲ್ಲರಿ, ಯಾಕೆ ಕುಡಿಬೇಕು? ಹಂಗಲ್ಲ. ನೀರಡಿಕೆ ಆಗೈತೆ ಅಂತ ನಿನ್ನ ಮೆದುಳಿಗೆ ಗೊತ್ತಾಯ್ತು ಅಂದ್ರೆ ನಿನ್ನ ದೇಹದೊಳಗೆ ಆಂಬುಲೆನ್ಸ್ ಬಂದೈತೆ ಅಂತ ತಿಳ್ಕೊಬೇಕಂತ. ನೀನು ಆಂಬುಲೆನ್ಸ್ ಬರಲಾರ್ದು ಆರಾಮ ಇರ್ಬೇಕಂದ್ರೆ ನೀರಡಿಕೆ ಆಗಲಿ ಬಿಡಲಿ ನೀರು ಕುಡಿದೇ ಇರಬೇಕು. ಕುಡಿತಾನೇ ಇರಬೇಕು. ನೀರು ಹೋಗ್ತಾ ಬರ್ತಾ ದಿನಕ್ಕೆ 4 ಲೀಟ್ರ್ ಎಲ್ಲರೂ ಕೈ ಎತ್ತಿರಿ. ಅದು ಯಾರೂ ಕುಡಿಯಂಗಿಲ್ಲ. 4 ಲೀಟ್ರ್ ನಾಳಿಂದ 4 ಬಾಟ್ಲಿ ತುಂಬಿಟ್ಕೊಂಡು ನೋಡ್ರಿ, ಕುಡೀರಿ. ಆಗೋದಿಲ್ಲ, ಯಾಕಂದ್ರೆ ಅಭ್ಯಾಸ ಇಲ್ಲ. ಸ್ವಲ್ಪ ಕುಡಿತೀವಿ ನಾವು. ಅವ್ರು ಹೇಳ್ತಾರೆ ದಿನಕ್ಕೆ 4 ಲೀಟ್ರ್ ನೀರು, 3 ಹೊತ್ತು ಊಟ, 2 ಹೊತ್ತು ಪ್ರಾರ್ಥನೆ, ವಾರಕ್ಕೊಂದು ಉಪವಾಸ. 4, 3, 2, 1 ಸೂಚನೆ. ಅವರು ಎಷ್ಟು ಸಿಂಪಲ್ ಐತೆ ಸ್ನೇಹಿತರು. ಇವ್ರು ಅಮ್ಮ ಬೆಲ್ಲ ತಿನ್ನೋದು ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ. ಹೌದಾ? ಬೆಲ್ಲ ತಿಂದ ನೀರು ಕುಡಿಯೋನಿಗೆ ಅಸಿಡಿಟಿನೇ ಬರೋಂಗಿಲ್ಲ ಅಂತ ನಮ್ಗೆ ಅಲ್ಲಿ ಹೋಗಿಂದು ಗೊತ್ತಾತ್ರಿ. ಅದಕ್ಕೆ ಬೆಲ್ಲ ಕೊಡ್ತಿದ್ರು ಮೊದಲು ನಮಗೆ. ಈಗ ಯಾರ್ಯಾರು ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂತ ಡಾಕ್ಟರ್ ತಗೋ ಚುಚ್ಚಾಕೊತ್ತಿತ್ತು ರೀ. ಅದು ಸುಮ್ಮನೆ ಹೋಗಿಬಿಡ್ತಾವ್ರಿ ಅವು. ಆ ಕಡೆ ಡಾಕ್ಟ್ರು ಇದೇ ಸಿಕ್ತು ಬಕ ಅಂಥೇಳಿ ಎಲ್ಲ ಕಾರ್ಡಿಯಾಲಜಿ ಮಾಡಿ ಒಂದು ಇ ಸಿ ಜಿ ಮಾಡಿ ಕಳಿಸ್ತಾರೆ. ಇಲ್ಲಿ ನಮ್ಮ ಡಾಕ್ಟ್ರುಗಳಿನ್ನ ಹಂಗಲ್ಲ. ಅಪ್ಪ ಟೋಪನ್ ಬೀಚ್ ಐತಿ ನೋಡಿ ಒಳಗೆ, ಪ್ಯಾನ ಚುಚ್ಚಾಕತ್ತೈತಿ ನೀನು. ಅದು ಸರಿಗೆ ಹಚ್ಚಿ ಅಂತೇಳಿ ಅಷ್ಟು ಕೆಲವಂತೂ ಈ ಕಡೆ ಎದಿ ಬೇನೆ ಆಗತ್ತಿ. ಇಲ್ಲಿ ಇರ್ತೈತೆ ನಾಟ ಇದು ತೆಗೆಡ್ಕೊಂಡು ಹೋಗ್ತಿರ್ತಾವೆ. ಹಾಂ, ಎಷ್ಟು ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ರೆ ನಮಗೆ ಸರಿಸಿ ಒಳಗೆ. ಅಂದ್ರೆ ನಿಮ್ಮ ಹಾರ್ಟ್ ಟ್ರಬಲ್ನಾಗ ಐತೆ ಅಂತ ತಿಳ್ಕೊಬೇಕಾದ್ರೆ ನಿಮ್ಮ ಹೊಟ್ಟೆ ನೋಡ್ಕೋಬೇಕಂತ. ನೀವು ಕೈ ಹಿಂಗೆ ಮಾಡಿ ಇಲ್ಲಿಂದ ಸುಯ್ ಅಂತ ಹಿಂಗೆ ಆಡಿಸ್ಕೋಬೇಕು. ಹೈವೇ ಮ್ಯಾಗ ಬಂದಂಗೆ ಬರ್ಬೇಕ್ರಿ ಅದು ಕೈ. ಇಲ್ಲಿ ಬಂದು ಇಲ್ಲಿ ಬೌ ಅಂತಂದ್ರೆ ನಿಮ್ಮನ್ನ ಗವಿಸಿದ್ದೇಶ್ವರನ ಕಾಪಾಡ್ಬೇಕು. ಹೊಟ್ಟೆ ಬರಬಾರ್ದು. ನಿಮ್ಮ ಹೊಟ್ಟೆ ಮುಂದೆ ಬರೋದು ಅದು ಹೃದಯ ರೋಗದ ಮೊದಲ ಚಿಹ್ನೆ. ಇಲ್ಲೇ ನೋಡ್ಕೊಂಡು ಕತ್ತಿಬಿಟ್ರು ನೋಡಿ. ಯಪ್ಪ ನಾಳೆ ಮುಂಜಾನೆ ನೋಡ್ಕೊಂಡು ವಾಕಿಂಗ್ ಮಾಡ್ರಿ. ಇಲ್ಲ ಕುಂತಲ್ಲಿ ಹಿಂಗೆ ಮಾಡೋಕೆ ಕುಂತ ಜಾಸ್ತಿ ಸಿಗ್ತದೆ. ಅದು ನಿಂತಾಗ ನೋಡ್ಬೇಕು. ಹಾಂ, ಹೆಣ್ಮಕ್ಳಿಗೆ ಆ ಚಿಂತೆ ಇಲ್ಲ. ಎಷ್ಟು ಆ್ಯಕ್ಟಿವ್ ಇರ್ತಾರೆ ಹೆಣ್ಮಕ್ಳು ಅಂದ್ರೆ ಅವ್ರಿಗೇನೂ ಚಿಂತೆ ಇಲ್ಲ ನೋಡ್ರಿ. ಮೊನ್ನೆ ನೋಟ್ ಬ್ಯಾನ್ ಮಾಡಿದಾಗ ಹೆಣ್ಮಕ್ಳದ ಕಪ್ಪಣ ಭಾಳ ಬಯಲಿಗೆ ಬಂದೈತೆ ರೀ. ಒಬ್ಬ ಆಫೀಸರ್ ತನ್ನ ಸೆಕ್ರೆಟ್ರಿ ಕರೆದು, ಅಲ್ಲ ನಾನು ಹೆಂಡ್ತೀನಿ ಜೈಲಿಗೆ ಕಳಿಸ್ಬೇಕಾಗೈತೆ ನಾನು. ಅದಕ್ಕೆ ರೀ, ಅಲ್ಲ ಒಂದು 5 ಲಕ್ಷ ಹಾಕಿ ಅಕೌಂಟಿಗೆ ಹಾಕಿಬಿಡ್ಲನ. ಹಾಕಿಬಿಡ್ತೀನಿ ಆಕೆ ಅಕೌಂಟಿಗೆ, ಜೈಲಿಗೆ ಹೋಗಿಬಿಡ್ತಾಳೆ. ನಾನು ನೀವು ಜೈಲಿಗೆ ಹೋಗೋದು ತಪ್ಪಿಸ್ಕೊಳ್ರಿ ಅಂದಂತವ ಸೆಕ್ರೆಟ್ರಿ. ಯಾಕೆ? ಆಗಲೇ ನಿಮ್ಮ ಹೆಂಡ್ತಿ 25 ಲಕ್ಷ ಹಾಕಿ ನಿಮ್ಮ ಅಕೌಂಟಿಗೆ ಅಂದ. ಹಾಂ, ಎಷ್ಟು ಚಂದ ಅದಾವ. ನಮ್ಮ ಉತ್ತರ ಕನ್ನಡ ಮಂದಿ ಅಂತಾರೆ, ಕೆಟ್ಟ ಟೈಮ್ ಬಂದಾಗ ಇರಲಿ ಅಂಥೇಳಿ ರೊಕ್ಕ ಕೂಡಿಟ್ವಿ. ಕೆಟ್ಟ ಟೈಮ್ ಬಂದ್ರೆ ಇರಲಿ ಅಂಥೇಳಿ ರೊಕ್ಕ ಕೂಡಿಟ್ವಿ, ರೊಕ್ಕಕ್ಕೆ ಕೆಟ್ಟ ಟೈಮ್ ಬಂತು. ಹೌದಾ? ಮೊನ್ನೆ ಒಬ್ಬ ಹಳ್ಳಿ ವ್ಯಕ್ತಿಗೆ ಯಾರೋ ಕೇಳಿದ್ರಂತ, ಮೋದಿ ಅಂದ್ರೆ ಯಾರಪ್ಪ? ಪ್ರಧಾನಿ ಅಂತ ಹೇಳಿಲ್ರಿ ಅವ. ನಮ್ಮ ಮಂದಿ ಹುಷಾರಿ ಉತ್ತರ ಕೊಡೋದ್ರಾಗ ಇವ್ರು ಯಾರೂ ಮೀರ್ಸಂಗೆ ಇರಲಿ. ಮೋದಿ ಅಂದ್ರೆ ಯಾರು? ಮೋದಿ ಅಂದ್ರೆ ಯಾರು ಅಂತ ಹೇಳ್ಬೇಕ್ರಿ. ಮೊದಲ ಮಕ್ಕಳು ಲಗ್ನ ಫಿಕ್ಸ್ ಮಾಡಿ ಲಗ್ನ ಪತ್ರ ಒಯ್ದು ತಾತನ ಮಠದಾಗ ಇಟ್ಟು ಬರ್ತಿದ್ವಿ. ಈಗ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಇಡಾಕತ್ತೀವಿ. ಹಿಂಗೆ ಮಾಡಿದತ್ ನಮ್ಮ ಮೋದಿ. ಹೆಂಗೆ ಅದನ್ನು ಟ್ವಿಸ್ಟ್ ಮಾಡಿ ಆ ಹಾಸ್ಯಕ್ಕೆ ತರ್ತಾರೆ ಕವಿಗಳು. ಅಂದರೆ ಸ್ನೇಹಿತರೆ, ಅದಕ್ಕೆ ಹಾಸ್ಯ ಪ್ರಜ್ಞೆ ಮನುಷ್ಯನಿಗೆ ಭಾಳ ಅವಶ್ಯ. ಯಾವ ನಗ್ತಾನೋ ಎಂಡಾರ್ಫಿನ್ ಬಿಡುಗಡೆ ಆಗ್ತದೆ ದೇಹದಲ್ಲಿ. ಹಾರ್ಟ್ ಪ್ರಾಬ್ಲಮ್. ಅದಕ್ಕೆ ಹಳ್ಳಿಗರಿಗೆ ಯಾಕಿಲ್ಲ ಅಂದ್ರೆ ನಗ್ತಾವ್ರಿ. ಏನೋ ಒಂದು ಸಣ್ಣ ನೋಡ್ಲಿ ನಗ್ತಾವ. ನಾಟಕ ನೋಡಿ ನಗ್ತಾರ, ಹಾಡು ಕೇಳಿ ನಗ್ತಾರ. ಸಿಟಿ ಮಂದಿ ಒಟ್ಟ ನಗಂಗಿಲ್ಲ ರೀ. ಅವ್ರು ಹಾಡೋನು ಅಳಂಗಿರ್ತಾವ. ಫಾರಿನ್ ಗಿಟಾರ್ ಭಾಷೆ ಅಂತ ಹಾಡು ತೊಗೊಂಡ್ರೆ ಓ ಅಂತಂದ್ರೆ ಅಂದ್ರೆ ಯವ್ವ ಏನಾಗೈತೆ ಅನ್ಬಿಡಲ್ಲ ಎತ್ಕಾಡ್ಬೇಕು ನಾವು. ಹಾಂ, ಆಗಲೇ ನಮ್ಮ ಶಾಸ್ತ್ರೀಯ ಸಂಗೀತ ಹೆಂಗೈತೆ ಅಲ್ಲಪ್ಪ. ಅವ್ರಿಗೆ ಅದು ಚಂದ, ನಮಗಿದು ಚಂದ. ಅದಕ್ಕೆ ಯಾಕೆ ಬೇರೆ ಬೇರೆ ಯಾಕೆ ಅದಾವ ಅಂದ್ರೆ ಇದೇ ಕಾರಣಕ್ಕೆ. ವೈವಿಧ್ಯತೆಯಲ್ಲಿ ಏಕತೆ. ಅದನ್ನು ಕೇಳಬೇಕು, ಇದನ್ನು ಕೇಳಬೇಕು. ಇಲ್ಲಿ ಯಾರೋ ಆಫ್ರಿಕಾದವ್ರು ಬಂದು ಹಾಡು ಹೋದ್ರು ಅಂತ ಕೇಳಿದ್ ನಾನು.
ಅವ್ನು ಚೆನ್ನಾಗಿ ಹಾಡಿದ್ನಂತೆ. ನಾನು ಟಿ ವಿಲಿ ನೋಡಿದ್ದೆ ಅವ್ನು. ಸರ್ ನಾವು ಅವ್ರು ಒಂದೇ ಸರಿ ಸ್ಟುಡಿಯೋದಲ್ಲಿ ಭೇಟಿಯಾಗಿದ್ವಿ. ಅದನ್ನು ಕೂಡ ನಾವು ಎಂಜಾಯ್ ಮಾಡಿದ್ವಿ. ನೀವು ಅಲ್ಲಿ ಹೋಗಿ ಹಾಡ್ರೆ ನೋಡೋಣ. ಯಾವ ನೈಜೀರಿಯಾದಿಂದ ಬಂದರೆ ಇಲ್ಲಿಂದ ಬಂದಿರಲ್ರಿ ಅವರು. ಹಾಂ, ನೈಜೀರಿಯಾ. ಅಲ್ಲಿಂದ ನಾವು ಹೋಗಿ ಅಲ್ಲಿ ಹಾಡೋಕ್ಕೆ ಸಾಧ್ಯನಾ? ಅಲ್ಲಿ ಹೋಗಿ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡ ನಾವು ಅಂದ್ರೆ ಯಾವ ತೆಗ್ತೀವಿ? ಕೊಡ ಯಾವುದು? ಚೆನ್ನಪ್ಪ ಚೆನ್ನಗೌಡ ಯಾರು ಅವರಿಗೆ? ಆದ್ರೆ ನಾವು ಎಲ್ಲ ಕೇಳ್ತೀವಿ, ಎಲ್ಲೆಲ್ಲಿ ಅವ್ರನ್ನ ಕರೆಸ್ತೀವಿ, ನಾವು ಎಲ್ಲ ಕೇಳ್ತೀವಿ, ಎಲ್ಲ ನೋಡ್ತೀವಿ. ಹಾಂ, ಅದೇ ವೈಶಿಷ್ಟ್ಯ ಸ್ನೇಹಿತರೆ. ಜಗತ್ತಿನಲ್ಲಿ ಒಂದು ದಾಖಲೆ ಮಾಡ್ಯಾರ. ಏನಂದ್ರೆ ಅತಿ ಹೆಚ್ಚು ಬೇರೆ ಭಾಷೆಗಳನ್ನ ಬಲ್ಲಂಥ ಏಕಮಾತ್ರ ವ್ಯಕ್ತಿ ಅಂದರೆ ಕನ್ನಡಿಗ. ಕರ್ನಾಟಕದವ್ರಿಗೆ ಎಲ್ಲ ಭಾಷೆಗಳು ಬರ್ತಾವೆ. ಮಿನಿಮಮ್ 3 ಭಾಷೆ ಕಲಿತೀವಿ ನಾವು. ಬಗಲಾಗ ಆಂಧ್ರ ಐತೆ, ತೆಲುಗು ಕಲಿತೀವಿ. ಹೈದರಾಬಾದ್ ಕರ್ನಾಟಕ ನವಾಭರಣಮ್ಮನ ಆಳ್ಯಾರ, ಹಿಂದಿ ಕಲಿತೀವಿ. ಕನ್ನಡ ಅಂತೂ ಸರಿ 3 ಭಾಷೆ ಮಿನಿಮಮ್. ಇದನ್ನು ಬಿಟ್ಟು ಮತ್ತೆ ಬೇರೆ ಭಾಷೆ ಕಲಿತೀವಿ ರೀ. ಬೆಂಗಳೂರಾಗ ತಮಿಳು ಕಲಿತಾರೆ, ತೆಲುಗು ಕಲಿತಾರೆ. ಬೆಳಗಾವಿದವರು ಮರಾಠಿ ಕಲಿತಾರೆ. ಕನ್ನಡಿಗಕ್ಕೆ ಬರೋಷ್ಟು ಭಾಷೆ ಬೇರೆ. ನೀವು ಪಕ್ಕದ ಚೆನ್ನೈ ಮಡ್ರಾಸಿಗೆ ಹೋಗ್ರಿ, ಅವ್ರು ತಮಿಳು ಬಿಟ್ಟು ಬೇರೆ ಆಡೋಂಗಿಲ್ಲ. ಇಂಗ್ಲೀಷ್ ಬೋರ್ಡ್ ಇಲ್ಲ, ಜೆರಾಕ್ಸ್ ಮಾಡಿ ಕೊಡೋಂಗಿಲ್ಲ. ಅವ್ರು ಏನಾರು ಕೊಟ್ರೆ ಬೇರೆ ಭಾಷೆ, ಅಷ್ಟು ಭಾಷಾಭಿಮಾನ ಅವ್ರು. ನಮ್ಮಲ್ಲಿ ಎಲ್ಲನೂ ಬಾಯಪ್ಪ ನಡಿ ಹೊಕ್ಕ ಒಳಗೆ. ಹಾಂ, ಎಲ್ಲರೂ ಅದಕ್ಕೆ ನಮಗೆ ಆನಂದ ಅದೀವ್ರಿ. ಕರ್ನಾಟಕದಾಗ ಎಂದರ ಭೂಕಂಪ, ಸುನಾಮಿ, ಹಾಂ, ಬರಗಾಲ, ಏನು ಮಳೆ ಇಲ್ಲ ಅಷ್ಟೇ. ಅದು ಅನ್ಸವಲ್ತು ನಮಗೆ ಎಲ್ಲಿ. ಅದು ಹೌದಲ್ಲ. ಅವ್ರು ಎಷ್ಟು, ಯಾಕಂದ್ರೆ ಈ ಎಲ್ಲರನ್ನು ಒಳಗೊಳ್ಳುವಂಥ ಮನೋಭಾವ ಏನೈತಲ್ಲ, ಇದಕ್ಕೆ ಭಗವಂತ ಮೆಸ್ತಾನ. ಅನ್ನ ಇಲ್ಲಿಕ್ಕರೂ ನಮ್ಗೆ ಹೊಟ್ಟೆ ತುಂಬತೈತೆ, ಮಳೆ ಇಲ್ಲಿಕ್ಕರೂ ದೇಹ ತಂಪಾಗ್ತದೆ ಸ್ನೇಹಿತರೆ ನಮಗೆ. ಅದಕ್ಕೆ ಜೀವನದಲ್ಲಿ ಮಕ್ಕಳಿಗೆ ಇದನ್ನು ನೀವು ಬೆಳೆಸಬೇಕು ಅಂದರೆ ಶಾಲೆ ಕಾಲೇಜುಗಳ ಪುಸ್ತಕಕ್ಕಿಂತ ಇದನ್ನು ಜಾಸ್ತಿ ಓದಿಸಿರವ. ಟಿ ವಿ ನೋಡಿ, ಅಡ್ವರ್ಟೈಸ್ಮೆಂಟ್ ನೋಡಿ ಮಕ್ಕಳು ಬೆಳೆಸ್ಬೇಡ್ರವ. ಹಾಂ, ಉಂಡಿ ತಿನ್ನಿಸ್ರಿ ಮಕ್ಕಳಿಗೆ, ರೊಟ್ಟಿ ಕಡಿಸ್ರಿ ಮಕ್ಕಳಿಗೆ. ತಂದೆ ಹೆಸರು ಹೇಳೋದು ಕಲಿಸಿರವ. ಮೊದಲ ನಾವೆಲ್ಲ ನೀ ಯಾರ ಮಗನ ಚನ್ನಬಸಪ್ಪನ ಮಗ, ಗುರುಬಸಪ್ಪನ ಮಗ ಅಂತಿದ್ವಿ. ಈಗ ಹೂ ಆರ್ ಯು? ಐ ಎಮ್ ಎ ಕಾಂಪ್ಲಾನ್ ಬಾಯ್, ಐ ಎಮ್ ಎ ಕಾಂಪ್ಲಾನ್ ಗರ್ಲ್. ಹಾಂ, ಅದೊಂದು ಭಾಷೆನಾ? ಅದೊಂದು ಹೆಸರ ಹುಡ್ರಿಗೆ. ಹಾಂ, ನಮ್ಮವು ಕೈ ತೊಳಿ ಅಂತಿದ್ಲು. ಯಾವ ಉಂಡಿನ ತೊಳಿತೀವಿ, ನಡಿ ಸಾಯಿ ಹೋಗಿ ಹಾಳಾಗಿ ಹೋಗ್ರಂತ ನೀಡಿಬಿಡ್ತದೆ. ಏನೂ ಆಗ್ತಿದ್ದಿಲ್ಲ. ಹತ್ತಿ ಹಣ್ಣು ಬಿಡಿಸಿ ನೋಡಿದ್ರೆ ಹುಳ ಅದ್ರ ತುಂಬ. ಯಾವ ಹುಳ ಅದಾವ ನೋಡ್ಬೇಡ, ಬಾಯಿಗೆ ಹಾಕ್ಯವು ನೋಡಿದ್ರೆ ಕಣ್ಣು ಬೇನೆ ಬರ್ತೈತಿ. ಈಗ ನಾವು ಅಯ್ಯೋ ಫುಲ್ ಆಫ್ ಬ್ಯಾಕ್ಟೀರಿಯಾಸಿನೋ. ಅದಕ್ಕೆ ಬಂದೈತಿ ಏನು? ತೊಳಿಬೇಕು, ಕೈ ತೊಳಿಬೇಕು, 10 times ಕೈ ತೊಳಿಬೇಕು. ಯಪ್ಪ, ಕೈನ ನೀನು 10 ಸಲ ತೊಳೆಯಂಗೆ ಆದಿ ಅಂದ್ರೆ ಹಾಂ, ಇನ್ನು ಗತಿ ಏನು ಮುಂದೆ? ಮೋದಿಯವರು ಸ್ವಚ್ಛ ಭಾರತ ಶೌಚಾಲಯ ಹೇಳಿಬಿಟ್ಟಾರ. ಭಾಳ ಸಂತೋಷ. ಈ ದೇಶ, ಅದರಲ್ಲೂ ಉತ್ತರ ಕರ್ನಾಟಕದ ವಿಶೇಷ, ಶೌಚಾಲಯಗಳ ಕುರಿತು ಕೆಂಪು ಕೋಟೆಯ ಮೇಲಿಂದ ಪ್ರಧಾನಿಯ ಮೊಟ್ಟ ಮೊದಲ ಭಾಷಣ ಅವ್ರದ್ದು ಶೌಚಾಲಯಗಳೇ ಆಗಿತ್ತು ಸ್ನೇಹಿತರೆ. ನಿಮಗೆ ಜ್ಞಾಪಕ ಇರ್ಬೋದು. ಎಂಥ ಅದ್ಭುತ ಭಾಷಣ ಅದು. ಈ ಸೋಫಿಸ್ಟಿಕೇಟೆಡ್ ಮಂದಿ ಅಯ್ಯೋಪ್ಪ ಟಾಯ್ಲೆಟ್ಸ್ ಬಗ್ಗೆ ಮಾತಾಡ್ಬಿಟ್ರು. ಅಯ್ಯೋ ನೋ ಇಟ್ ಈಸ್ ಓಹೋ. ನಮ್ಮ ಉತ್ತರ ಕರ್ನಾಟಕ ಪ್ರಮುಖ ಅವಶ್ಯಕತೆ ಸ್ನೇಹಿತರೆ ಅದು. ನನ್ನ ಅನುಭವ ಹೇಳ್ತೀನಿ, ಭಾಳ ಚಂದ ಭಾಷಣ ಅದ ಅವರು. ನಾನು ಇವತ್ತಿಗೂ ಅದನ್ನು ರೆಕಾರ್ಡ್ ಇಟ್ಕೊಂಡೀನಿ. ಈ ದೇಶದಲ್ಲಿ ಹೆಂಗೈತೆ ಅಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇರೋರಿಗೆ ಈ ಕಷ್ಟ ಗೊತ್ತಿರೋಂಗಿಲ್ಲ. ಅದನ್ನು ಬಿಗಿ ಹಿಡಿಯೋದು, ತಡೆ ಹಿಡಿಯೋದು ಆ ಜನರಿಗೆ ಗೊತ್ತಿರೋಂಗಿಲ್ಲ. ನಮ್ಮ ಜನರಿಗೆ ಅದು ಗೊತ್ತೈತೆ. ಇಲ್ಲೊಂದು ತಾಲೂಕು ಕೇಂದ್ರಕ್ಕೆ ಹೋಗಿದ್ದೆ, ಹೆಸರು ಹೇಳೋದಿಲ್ಲ. ಅಲ್ಲಿಂದ ಮುಂದೆ 20 ಕಿಲೋಮೀಟ್ರ್ದಾಗ ಒಂದು ಹಳ್ಳಿ, ಪ್ರಾಣೇಶ್ವರ. ಕತ್ಲಾಗಿಂದ ಕರ್ಕೊಂಡು ಹೋಗ್ತೀರಿ ಊರಿಗೆ, ಲೈಟ್ ಗೀಟ್ ಹಾಕಿತ್ತು. ಹಿಂಗೆ ಜಾತ್ರೆ ಆತ ಬಂದಲ್ಲೇ ಸಮೀಪ ಹೋಟೆಲ್ದಾಗ ಇಳ್ಕೊಂಡೆ. ಕತ್ಲಾಗಿಂದ ವೆಹಿಕಲ್ ಬಂತು, ಹೊಂಟಿವಿ. 18 ಆತು, 19, 1 ಕಿಲೋಮೀಟ್ರ್ ಐತೆ ಆ ಊರು. ಲೈನ್ಗೆ ನಿಂತಾರ್ರಿ ಮಂದಿ, ಹೆಣ್ಮಕ್ಳು. ನಮ್ಮ ಸ್ವಾಗತಕ್ಕೆ ನಿಂತಾರ. ನಾನು ಎಲ್ರಿ ಇಂಥವ ಸರ್ವತ್ನಾಗ ಯಾಕೆ ನಿಂದಿರಿಸಿದ್ರಿ? ಅವ ಸರ ಸುಮ್ಮನೆ ನಮ್ಮ ಸಾಗರ್ನ ಅಂಥವ್ರು ಹಿಂದೆ ಬಂದವ್ರು, ನಡ್ರಿ ಸರ್ ಸುಮ್ಮನೆ ನಡ್ರಿ. ನನಗೆ ಗೊತ್ತೇ ಇಲ್ಲರಿ. ಪೂರ್ತಿ ಮುದುಕಿ ತಲೆ ಕಾರ್ ಒಯ್ದು ಗ್ಲಾಸ್ ಇಳಿಸಿ, ಯವ್ವ ನಮ್ಮ ತಾಯಿ ವಯಸ್ಸದವ ನಿನಗೆ ಯಾಕೆ ನಿಂತೇವ ಇಂಥ ಕತ್ಲ? ಏಪ್ಪ ಲೈಟ್ ಹಾಕಿ ಮುಂದ್ಕೋಗ ಸಾಕ. ಬಯಸ್ಕೊಂಡಿಂದ ಮುಂದೆ ಹೋಗಿ ತಿರುಗಿ ನೋಡ್ತೀನಿ, ಹೊಸು ಮಂದಿ ಕುಂತಾರೆ. ಮೋದಿ ಬಂದ್ರೆ ಸಹಿತ ಹೇಳಂಗಲ್ಲ ಅವರು. ಇದನ್ನು ಹಾಸ್ಯಕ್ಕಾಗಿ ಹೇಳಿದ್ರು, ಇದರ ಹಿಂದಿರ್ತಕ್ಕಂಥ ಭೀಕರತೆಯನ್ನು ಗಮನಿಸ್ರಿ ಸ್ನೇಹಿತರೆ. ನಾನು ಅದಕ್ಕೆ ಇದನ್ನು ಬಳಸಕತ್ತೀನಿ. ಯಾಕಂದ್ರೆ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ನಿಮಗೆ ಹೇಳಬೇಕಾಗೈತೆ. ನಾನು ಈ ದೇಶಕ್ಕೆ ಶೌಚಾಲಯ ಇಲ್ಲ, 70 ವರ್ಷ ಆತ ಸ್ವಾತಂತ್ರ್ಯ ಸಿಕ್ಕ. ಮಲಮೂತ್ರಗಳಿಗಾಗಿ ಇನ್ನೂ ರಾತ್ರಿ ಆಗೋದನ್ನು ಕಾಯ್ತೈತಿ ಈ ದೇಶದ ಜನ, ಕತ್ಲಾಗೋದನ್ನು ಕಾಯ್ತೈತಿ. ಅಂದ್ರೆ ಈ ದೇಶನ ಯಾರು ಉದ್ಧಾರ ಮಾಡ್ಬೇಕಿನ್ನು? ಅದಕ್ಕೆ ನಾನು ಅನೇಕ ಜನ ಶ್ರೀಮಂತರಿಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ, ನಿಮಗೆ ಹಣ ಇತ್ತು ಅಂದ್ರೆ ದಯವಿಟ್ಟು ಒಂದೊಂದು ಹಳ್ಳಿಗೆ ನಿಮ್ಮ ಹಿರಿಯರ ಹೆಸರು ಮೇಲೆ ಒಂದೊಂದು ಶೌಚಾಲಯ ಕಟ್ಟಿಸ್ರಿ.
ನೀವು ದೇವರಾಗ್ತೀರಿ, ಗುಡಿಗಿಂತ ಹೆಚ್ಚು ಪುಣ್ಯ ಬರೋಕತ್ತೈತಿ ನಿಮಗೆ. ಹೀಗೆ ಹೇಳಕ್ಕೆ ಭಾಳ ಜನ ಇದನ್ನು ಬೆಂಗಳೂರಿನಲ್ಲಿ ಅನೇಕ ಸಂಸ್ಥೆಗಳು ಮುಂದೆ ಬಂದಿವೆ ಸರ್, ಲೈನ್ಸು ರೋಟರಿ ಅಂತ. ಹೌದು ಸರ್, ಭಾಳ ಒಳ್ಳೆ ಐಡಿಯಾ. ನೀವು ಕೆಲವು ಹಳ್ಳಿಗಳನ್ನ ಹೇಳ್ರಿ ನಮ್ಗೆ. ಅದಕ್ಕೇನೋ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಸಹಿತ ಐತೆ ಅಂತ. ಭೂಮಿ ಫ್ರೀ ಕೊಡ್ತೈತೆ ಸರ್ಕಾರ, 15,000 10,000 ಕೊಡ್ತೈತೆ. ಉಳಿದನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿ ಅದನ್ನು ಮಾಡಿರಿ ಸ್ನೇಹಿತರೆ. ಬೆಂಗಳೂರವ್ರಿಗೆ ಇದು ಐಡಿಯಾ ಇಲ್ಲ, ಅವ್ರಿಗೆ ಹುಟ್ಟತ್ಲೇನ ಆರಾಮದಾರ ಅವರು. ನಮಗೆ ಅದರ ಪರಿಸ್ಥಿತಿ ಏನನ್ನೋದು ಗೊತ್ತೈತೆ. ಅದಕ್ಕೆ ನಾವೇ ಅದಕ್ಕೆ ಹೋರಾಟ ಮಾಡಬೇಕು. ಸ್ವಚ್ಛತಾ ಆಂದೋಲನದ ಬಗ್ಗೆ ಟಿ ವಿಯಾಗ ಅದ್ಭುತ ಬರ್ತಾವೆ, ಬರಬಾರ್ದು ಅಂಥ ಟೈಮ್ನಾಗ ಬರ್ತಾವೆ. ವಿದ್ಯಾಬಾಲನ ಬರ್ತಾವ್ರಿ ಮಧ್ಯಾಹ್ನ, ಆಕೆ ಮುಂದೆ ಹೋಗ್ಬೇಕು, ತಮಗೆ ತೊಗೊಂಡು ಹೋಗ್ಬಿಡ್ತಾವೆ ಹುಡುಗಿ. ಎಲ್ಲಿಗೆ ಹೊರಟೆ ಮಗಳೇ? ನಾನು ಬೈಲಲ್ಲಿ ಶೌಚ ಮಾಡಲು ಹೊರಟಿದ್ದೀನಿ. ಏನೋ ಬೈಲಲ್ಲಿ ಶೌಚ ಮಾಡುತ್ತೀಯಾ? ಮತ್ತೇನು ಪಡಸಲೇ ಕುಂದ್ರಿಸ್ಬೇಕನವ? ಪಾಪ ನಮ್ಮವು ಕೇಳ್ತಾವೆ ನೋಡ್ರಿ. ಮತ್ತೆ ಬೈಲಲ್ಲಿ ಶೌಚ ಮಾಡಬಾರ್ದು ಮಗಳೇ, ಏಕೆ ನಿಮ್ಮ ಶೌಚದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ, ಆ ನೊಣಗಳು ನಿಮ್ಮ ಅನ್ನದ ಮೇಲೆ ಕುಡಿ. ಅವ್ವ ಕೇಳಕ್ಕೆ ಎದ್ವಿ. ಎಷ್ಟು ಬೇಕರೈತದ ಸನ್ನಿವೇಶ. ಆದರೆ ನಮಗೆ ಆಶ್ಚರ್ಯ ಆಗತ್ತೆ, ನಗು ಬರ್ತೈತೆ. ಆದರೆ ಆ ದುರಂತ, ಆ ಸಮಸ್ಯೆ ಗಂಭೀರತೆಯನ್ನು ನಾವು ಈ ಹಾಸ್ಯದ ಮೂಲಕ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಬರ್ತೈತೆ, ಅದಂತೂ ಸದಾ ಹೇಳುತ್ತೆ ನಾನು. ಉಣ್ಣಾಕ ಕುಂತಿರ್ತೀವಿ, ಸಾಂಬಾರು ಅನ್ನ ನೀಡಿಕೊಂಡು ಮಧ್ಯಾಹ್ನ ಇನ್ನೇನು ಉಣ್ಬೇಕು, ಡಿಂಗ್ ಡಾಂಗ್ ಕಾಲಿಂಗ್ ಬೆಲ್ಲು. ಟಿ ವಿಯಾಗ ನಮ್ದಲ್ಲ, ಬಾಗಿಲ ತೆಗಿತಾಳೆ ಗೃಹಿಣಿ. ಓ ಅಬ್ಬಾಸ್ ಬನ್ನಿ, ಅಬ್ಬಾಸ್ ಬನ್ನಿ. ಅಬ್ಬಾಸ್ ನಿಮ್ಮ ಟಾಯ್ಲೆಟ್ನ ಹಳದಿ ಕಲೆ ಹಾಗೆ ಇದೆಯೇ? ಭೂತಗನ್ನಡಿ ಹಾಕಿ ತೋರಿಸ್ತಾನವ. ಹಾಂ, ಮತ್ತು ಅದರಾಗ ಕ್ರಿಮಿಗಳು ಬಂದು ಹೆಂಗೆ ನಾವು ಮಲೇರಿಯಾ ತೋರಿಸ್ತೀವಿ, ನಾವು ಜಾಂಡೀಸ್ ಕೊಡುತ್ತೀವಿ ಅಂತ ಅವು ಹೇಳ್ತಾವೆ. ಎಲ್ಲ ಉಣ್ಣಾಕ ಕುಂತಾಗ. ಹಾಂ, ಬೇರೆ ದೇಶದಾಗ ಇಂಥವು ಹಾರ್ಪಿಕ್ ಗಿರ್ಪಿಕ್ ಅಡ್ವರ್ಟೈಸ್ಮೆಂಟ್ ತೋರಿಸಿರೋ ದೇಶದ ಜನ ಮೆಚ್ಚಂಗಿಲ್ಲ ರೀ. ಓ ಇನ್ನೂ ಈ ಸಮಸ್ಯೆ ಇದೆ, ನಮ್ಮಲ್ಲಿ ಆನಂದ ನೋಡ್ತೀವಿ. ಕರೆಕ್ಟ್ ಐತೆ ಬಾ, ಸಹಜ ಐತೆ. ಹಾಂ, ಹೋಗ್ಬೇಕು. ಅದೇ ಕನಸು, ರಾಮರಾಜ್ಯದ ಕನಸು ಅಂದ್ರೆ ಅದೇ ಸ್ನೇಹಿತರೆ. ನಾವೆಲ್ಲ ಅದಕ್ಕಾಗಿ ಶ್ರಮಿಸ್ಬೇಕು. ಇಲ್ಲಿ ಸ್ವಚ್ಛತೆಯನ್ನು ಸ್ವಾಮಿಗಳು ಹೇಳಿರ್ತಾನೆ, ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೀರಿ, ಎಲ್ಲ ಕಡೆ ಕ್ಲೀನು. ನೀವೇನ್ರಿ ಬಿತ್ತು ನೀವು ಹಾಕಬಾರ್ದು, ಯಾರು ಹಾಕಿದ್ದನ್ನು ಒಯ್ಬೇಕು ರೀ. ಅವ್ರು ಎದುರಿಗೆ ಒಯ್ದೊಗಿಬೇಕು, ಅವ್ರಿಗೆ ಮುಖ ಕೊಡೋದಂಗೆ ಆಕತ್ತೆ. ಇಲ್ಲಿ ಎದ್ದಿಂದ ಕಸ ಹೊಡೆಯೋ ಪ್ರಮೇಯ ಬರಬಾರ್ದು. ನಮ್ಮ ಸುತ್ತ ಬಿದ್ದು ಕಸ ತೊಗೊಂಡು ನಾವೇ ಒಯ್ಬೇಕು ಹೊರತನ. ಒಯ್ದದು ಎಲ್ಲಿ ಜಾಗ ಇತ್ತು ಅಲ್ಲಿ ಹಾಕಿ ಹೋಗ್ಬೇಕು, ಇನ್ನೊಬ್ಬರ ಮನೆ ಮುಂದಲ್ಲ ಮತ್ತೆ. ಹೌದಾ? ಇದನ್ನೆಲ್ಲ ಹೇಳಿಸ್ಕೋಬಾರ್ದು. ಈ ದೇಶದಲ್ಲಿ ಯಾರೂ ಹೇಳಿಕೊಟ್ಟಿಲ್ಲ ನಮಗೆ. ಜನಸಂಖ್ಯೆ ಜಾಸ್ತಿ ಐತಿ, ಎಲ್ಲಿ ನೋಡಿದ್ರು ಜನ. ನಾವು MD ಪಲ್ಲವಿಯವರು ಆಸ್ಟ್ರೇಲಿಯಾಕ್ಕೆ ಹೋಗಿದ್ವಿ, ಒಂದು ತಿಂಗಳ ಜೊತೆಗಿದ್ವಿ ನಾವು. ಏನು ದೇಶ, ಗಾನ ವಿನೋದ. ಅವ್ರು ಹಾಡಾಡ್ತಿದ್ರು, ನಾ ಹಾಸ್ಯ ಮಾಡ್ತಿದ್ದೆ. ಅಡಿಲೇಡ್, ಮತ್ತೇನು ಯಾವುದು ನೀವು ಕ್ರಿಕೆಟ್ ಆಡ್ತಾರಪ್ಪ, ಮೆಲ್ಬರ್ನ್, ಪರ್ತ್, ನ್ಯೂಜಿಲ್ಯಾಂಡ್, ಕ್ಯಾನ್ಬರಾ, ಸಿಡ್ನಿ, ಎಲ್ಲ ಕಡೆ ಏನು ಸ್ವಚ್ಛ ದೇಶ. ಫ್ರಿಜ್ ಇದ್ದಂಗೆ ದೇಶ, ಇಡೀ ದೇಶನ ಫ್ರಿಜ್ ರೀ ಅದು. ಎಲ್ಲೂ ಸೆಖಿ ಅನ್ನೋದಿಲ್ಲ, ಧೂಳು. ನಾವು ಅಭ್ಯಾಸ ಬಲ ಓದ್ಕೊಳಕ್ಕೆ ಕೊಟ್ಬಿಟ್ರು ಅದು ಮನ್ಯಾಗ, ನಿಂತು ಬೇಸ್ ಜಾಡಿಸಿದೆ. ಎಲ್ಲಿ ಬರ್ಬೇಕ್ರಿ ಧೂಳ? ಯಾಕೆ ಜಾಡಿಸ್ತೀವಿ? ಧೂಳು ಏನೇನಿಲ್ಲ. 6 ತಿಂಗಳ ನೀವು ಮನೆ ಕದ ಹಾಕ್ಕೊಂಡು ಎಲ್ಲರೂ ಹೋಗ್ರವ, ಒಳಗೆ ಒಂದು ಚೂರು ಧೂಳು ಇರಂಗಿಲ್ಲ. ಒಂದು ನೊಣ ನೋಡಲಿಲ್ಲ, ಒಂದು ಜೊಂಡಿಗೆ ನೋಡಲಿಲ್ಲ, ಒಂದು ಹುಳ ನೋಡಲಿಲ್ಲ, ಹೊಲಸ ಇಲ್ಲ. ಏನು ಬರ್ಬೇಕು ಅವು? ಹೊಲಸಿದ್ದಲ್ಲೇ ಅವು. ಹೌದಾ? ನಮ್ಮಲ್ಲಿ ಹೊಲಸಿದ್ದಲ್ಲಿ ರಾಜಕಾರಣ ಸಹಿತ ಐತೆ. ಏನು ಮಾಡ್ತೀರಿ? ಹಾಂ, ಅದಕ್ಕೆ ಸ್ನೇಹಿತರೆ, ಮಕ್ಕಳಿಗೆ ಸ್ವಚ್ಛತೆಯನ್ನು ಕಲಿಸಿ. ನಮ್ಮದು ಮುಗೀತ್ರಿ, ಮಕ್ಕಳಿಗೆ ನೀವು ಸ್ವಚ್ಛತೆಯನ್ನು ಕಲಿಸ್ಬೇಕಾಗೈತೆ. ಈ ಭಾಗದ ಜನರಿಗೆ ಅಡುಗೆ ಹೇಳ್ಕೊಡೋದು ಬೇಕಿಲ್ಲ. ಅಕ್ಕೋಡಿಯವರು ಅಡುಗೆ, ಯಾರು ಅಡುಗೆ ನೋಡಿ ಮಾಡಿರೋದಿಲ್ಲ ಅಂದ್ರೆ ಟಿ ವಿಯಾಗ ನೋಡಿ. ಯಪ್ಪ ಸತ್ರು ಮಾಡಬೇಡ್ರವ. ಇಲ್ಲಿ ಇಷ್ಟಿಟ್ಟು ಸಾಂಬಾರು ಅನ್ನ ಮಾದಲಿ ಮಾಡ್ಯಾರ. ಯಾವ ಹದದ ಮೇಲೆ ಸಕ್ಕರೆ ಹಾಕಿದ್ದಾರೋ, ಬೆಲ್ಲ ಹಾಕಿದ್ದಾರೋ, ಖಾರ ಪುಡಿ ಉಪ್ಪು ಹಾಕಿದ್ದಾರೆ. ಹಾಂ, ಕರಿಬೇಕು, ಅವ್ರನ್ನ ಕರೆದು ತೋರಿಸ್ಬೇಕು. ಇಷ್ಟಿಷ್ಟು ಮಾಡ್ಯಾರ ನೋಡ್ರಿ. ಐಡಿಯಾನ ಎಷ್ಟು ಉಪ್ಪು ಹಾಕಬೇಕು ಅವು. ಅದ್ರಾಗ ನಿಮ್ಮ ಸೀರಿಯಲ್ನಾಗಂತೂ ಉಪ್ಪು ಹಾಕೋದನ್ನ 8 ದಿನ ತೋರಿಸ್ತಾರೆ ಅವು. ಹಾಂ, ನಾ ಯಾವಾಗಲೂ ಹೇಳ್ತಿರ್ತೀನಿ, ಅಮೃತ ವರ್ಷಿಣಿ ಅಂತ ಐತೆ, ಮುಗಿತಾ ಐತೆ ಒಯ್ತಾ ಇದ್ರೆ ಹಾಳಾಗೋದು ಮುಗಿಯಂಗಿಲ್ಲ. ನಾ ಇಷ್ಟಿದ್ದಾಗ ಶುರುವಾಗಿತ್ತು ಅದು. ಯವ್ವ, ಅದರಂಥ ಸೀರಿಯಲ್ ಜಗತ್ತಿನಾಗ ಯಾವುದೂ ಇಲ್ಲ. ಅಲ್ಲ, ಈತ ಸ್ವಾಮಿಗಳು ನನಗೆ ಕೂಗ್ತಾರೆ, ಪ್ರಾಣೇಶ್ವರ ಹೇಳ್ರಿ ಬುದ್ಧಿ, ಪ್ರಾಣೇಶ್ವರ ಹೇಳ್ರಿ ಬುದ್ಧಿ. ಒಂದು ಸೆಕೆಂಡ್ನಾಗ ನೋಡ್ತೀನಿ. ಅದ್ರಾಗ ಹೇಮಾ ಚೌಧರಿ ಅತ್ತಿ ಅಮೃತನ ಕರಲ್ರಿ. ಒಂದು ವಾರ ಗೋಣ್ ಒಳಿಸಿ ನೋಡಿದ್ಲ ಐಕೆ ಅದು. ಅಮೃತ ಏನತ್ತೆ ತೋಮ್ತ 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 ಧೀಮ್ತ 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 ಅಂತ ಓಲೋ ಬಸ್ ಒಳ್ಳೆದಾಗ ಒಳ್ತಾಳ್ರಿ ಓಣ್ ಒಳಿಸಿ ನೋಡಕ್ಕೆ. ಮತ್ತೆ ಯಾಕೆ ನೋಡ್ತಾಳೆ ಅಂತ ತೋಮ್ತ ತೋಮ್ತ ಧೀಮ್ತ 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 ತೋಮ್. ಓ ಶಿವನೇ, ಪರಮಾತ್ಮನ ಕಾಪಾಡ್ಬೇಕು ಅವ. ಇಷ್ಟು ಒಂದು ವಾರ ನೋಡಿಂದ ಏನತ್ತೆ ಅಂತ ಉತ್ತರ ಬೇಕಲ್ಲ. ಸಾರಿಗೆ ಉಪ್ಪು ಹಾಕಿದ್ಯಾ? ಹಾಕ್ತೀನತ್ತೆ. ಮತ್ತು ಅದೊಂದು ವಾರ ಡಡನ್ 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 ಡಡನ್. ನೀವ ಗಟ್ಟ್ಯವ ಅವ್ನು ನೋಡಕ್ಕೆ. ನಮ್ಮ ಗಂಡ್ಮಕ್ಳ ಕೈಲಾಗಲ್ಲ. ನಾವು ಸರ್ದಾರ್ ಗಾಡಿ ಕಿಕ್ ಹೊಡಿತಂದ್ರೆ ಗದಗಿನಾಗಿರ್ಬೇಕು ಗಾಡಿ ನಮ್ಮ. ಹಾಂ, ಎತ್ತಗೋರು ಗಂಗಾವತಿ ಸೇರ್ಬೇಕು, ಎತ್ತಗೋರು ಗದಗಿ ಸೇರ್ಬೇಕು. ಅಷ್ಟು ಫಾಸ್ಟ್ ನಾವು ನೋಡೋದು ಬರೀ ನ್ಯೂಸು. ಅದಕ್ಕೆ ಜಗಳ ಆಡ್ತಾವ್ರಿ ಇವು ಹೆಣ್ಮಕ್ಳು. ಏನು ರೀ ಬರೀ ನ್ಯೂಸ್ ಅದ. ಸಿದ್ದರಾಮಯ್ಯ ಅನ್ನ ಭಾಗ್ಯ, ಸಾಂಬಾರು ಭಾಗ್ಯ, ಬೇಳೆ ಭಾಗ್ಯ, ಉಳ್ಳಾಗಡ್ಡಿ ಭಾಗ್ಯ.
ಅದ ನೋಡ್ತಾವ್ರಿ ಬರೀ. ಹಾಂ, ಅದ ನ್ಯೂಸ ಎಲ್ಲ ಚಾನಲ್ ಚೇಂಜ್ ಮಾಡಿ ನೋಡ್ತೈತ್ರಿ. ಏನು ಮಾಡ್ಬೇಕು? ನಾನು ಅಂದೆ ಹೌದರಲ್ಲಿ ಅದ ನ್ಯೂಸ, ಅದ ಸಿದ್ದರಾಮಯ್ಯ ಬರ್ತಾರೆ ಎಲ್ಲ ಕಡೆ, ಅದೇ ಯಾಕೆ ನ್ಯೂಸ್ ಅದೇ ಇರ್ತೈತೆ ರೀ ಸರ. ಓದೋ ಹೆಣ್ಮಕ್ಳು ಬೇರೆ ಇರಂಗಿಲ್ಲನ್ರಿ. ಇವನ ಐಡಿಯಾ ನಿಮಗೆ ಗೊತ್ತಾಗೋದಿಲ್ಲ ಅವ. ಕಾಲಾಂತಕ್ರಿ ಇವ್ರು. ಹಾಂ, ಅದಕ್ಕೆ ಸ್ನೇಹಿತರೆ, ಜೀವನದಲ್ಲಿ ಸತಿಪತಿಗಳ ಮಧ್ಯೆ ಮನೆಯಲ್ಲಿ ಹಾಸ್ಯ ಇದ್ರೆ ಮಕ್ಕಳು ನಗಾಗ ಕಲಿತವ. ಹಾರ್ಟ್ ಪ್ರಾಬ್ಲಮ್ ಬರೋಂಗಿಲ್ಲ, BP ಶುಗರು ಈ ಭಾಗದ ಜನರಿಗೆ ಕಡಿಮೆ ಐತಿ. ನಾವು ಟೆನ್ಷನ್ನಿಗೆ ಬರ್ತೈತೆ ಅದೆಲ್ಲ. ಟೆನ್ಷನ್ ಮಾಡ್ಕೋಬೇಕಾದಂಥವ್ರು ಸ್ವಾಮಿಗಳು ಇಂಥ ದೊಡ್ಡದನ್ನು ಎಷ್ಟು ಶಾಂತ ಅದಾರ. ಅವ್ರ ಮುಖಗಳನ್ನ ನೋಡ್ರಿ ನೀವು. ಅವ್ರು ಯಾವುದೂ ಕ್ರೀಮ್ ಬಳಸಂಗಿಲ್ಲ. ನಾವು ಚೆಂದ ಕಾಣಬೇಕಂತ ಏನೇನೋ ಹಚ್ಕೊಂತೀವಿ ಮಕ್ಕಕ್ಕೆ. ಹೌದಾ? ಫೇರ್ ಆ್ಯಂಡ್ ಲವ್ಲಿ ಎಷ್ಟು ಮಂದಿ ಹಚ್ಕೊಳಂಗಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳಂಗೆ ಬೆಳಗಂಗಿದ್ರೆ ನಾ ಎಂದೋ ಬೆಳಗಬೇಕಾಗಿತ್ತು. ವೆಸ್ಟ್ ಇಂಡೀಸ್ನವ್ರು ಬರೀ ಅದನ್ನು ತರಿಸ್ತಿದ್ರು ರೋಡ್ಗಟ್ಟಲೆ. ನಿಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆ ಇದ್ದದ್ದೇ ಆದರೆ ನಿಮ್ಮ ಮುಖಕ್ಕೆ ತೇಜಸ್ಸು ತಾನಾಗಿ ಬರ್ತದೆ ಸ್ನೇಹಿತರೆ. ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡಿರಿ, ಸಮಾಜದ ಚಿಂತನೆಯನ್ನು ಮಾಡಿರಿ. ಸರ್ವೇ ಜನ ಸುಖಿನೋ ಭವಂತು ಅನ್ರಿ. ಅದನ್ನು ಇನ್ನೂ ಪಂಡಿತರು ಚೇಂಜ್ ಮಾಡಕತ್ತಾರೆ ಈಗ. ಸರ್ವೇ ಜನ ಸುಖಿನೋ ಭವಂತು ಅನ್ಬಾಡ್ರಿ. ಯಾಕಂದ್ರೆ ಸರ್ವೇ ಜನ ಅಂದ್ಬಿಟ್ರೆ ನಿಮ್ಮಂಥ ತಪಸ್ವಿಗಳ ಬಾಯಿನುಡಿಯಿಂದ ಕೆಟ್ಟವರು ಸಹಿತ ಆರಾಮಿರಕತ್ಯಾರ. ಅದಕ್ಕೆ ಸರ್ವೇ ಸಜ್ಜನ ಸುಖಿನೋ ಭವಂತು ಅನ್ರಿ. ಸಜ್ಜನರಿಗೆ ಸುಖವಾಗಲಿ ಅಂತ ಹರಸರಿ ಸ್ವಾಮಿಗಳಿಗೆ ಕೇಳ್ಕೊಳ್ತಾರೆ. ಯಾಕೆ ತಪಸ್ವಿಗಳು ಇವ್ರು ರಂಧದಾಕೈತಿ. ಸರ್ವೇ ಸಜ್ಜನ ಅದರ ಓಸಮೈ ಬಂದ್ಬಿಡ್ತಾರೆ. ಸರ್ವೇ ಸಜ್ಜನ ಅನ್ರಿ. ನೋಡ್ರಿ ಎಂತೆಂಥ ವಿಚಾರಗಳದಾವ. ಅದಕ್ಕೆ ಪುಸ್ತಕ ಓದ್ರೆ ತಾಯಿ ಸೀರಿಯಲ್ ಮುಂದೆ ಕುಂತ್ರ ಮಕ್ಕಳನ್ನ ಎಲ್ಲಿಯೋ ಕರ್ಕೊಂಡು ಶಾಪಿಂಗ್ ಕರ್ಕೊಂಡು ಮಕ್ಕಳು ಎಲ್ಲ ಪರ್ಚೇಸ್ ಮಾಡೋದು, ಎಲ್ಲ ಖರೀದಿ ಮಾಡೋದು, ಕಂಡದ್ದು ತೊಗೊತಾರೆ. ನಮಗೆ ಯಾವ ಕಾಂಪ್ಲೆಕ್ಸ್ ಇಲ್ಲ ಗಂಡು ಮಕ್ಕಳಿಗೆ ಬರೇ ಶಾಪಿಂಗ್ ಕಾಂಪ್ಲೆಕ್ಸ್. ಬರೇ ಶಾಪಿಂಗ್ ಮಾಡಿದ್ವ ಆರೋಗ್ಯ ನಂಗೆ ಮಕ್ಕಳು ಹಚ್ಕೊಂಡು ಏಸು ಓಲೆ ಅಂತ. ಇವಾಗ ಕಿವಿಗೆ ಹಾಕೋದು ಕೇಳಿದ್ದು ನಾ ಓಲೆ. ಹಾಂ, ಇದೇನಿದು ಕಿವಿಗೆ ಹಾಕೋದು ಓಲೆ ಅಂದರೆ ತಲೆಗೆ ಹಚ್ಕೊಳ್ದೇನು ಬೆಂಡೋಲೆ ಏನೋ ನಾನು. ಹಾಂ, 1-2 ಕಾಲು ಬಿರುಕು ಬಿಡ್ತಾರೆ. ಈ ಉಷ್ಣ ಪ್ರದೇಶ ನಮ್ಮದು, ಮಣ್ಣಾಗ ಅಡ್ಡಾಡ್ತೀವಿ. ಸಿಂಪಲ್ ಟೆಕ್ನಿಕ್ ಐತೆ. ಅದಕ್ಕೇನು ಉಗುರು ಬೆಚ್ಚಗೆ ನೀರಿನಾಗ 2 ಚಮಚ ತಿನ್ನೋ ಉಪ್ಪು ಹಾಕಿ ಕಾಲು ಇಟ್ಕೊಂಡು ಕುಂದ್ರು 10 ನಿಮಿಷ ದಿನ. ಸೀರಿಯಲ್ ನೋಡ್ಕೊಂತ ಕುಂತು ಬಿಡ್ರಲ್ಲ, ಕಾಲು ಸಲ್ತು ಹೋದ್ರೂ ತೆಗಿಯಂಗಿಲ್ಲ. ಇವ್ರು ಅಂಥವೆಲ್ಲ ಮಾಡ್ಕೊಳಂಗಿಲ್ಲ ರೀ. ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಏನು ಟಿಂಗ್ ಅಂತ ಡ್ಯಾನ್ಸ್ ಮಾಡ್ತಾಳೆ. ಏನು ಅತ್ತಿಗೆ ನಿನ್ನ ಕಾಲಲ್ಲಿ ಬಿರುಕಿದೆ. ನಮ್ಮ ಭೂಮಿ 3 ವರ್ಷ ಆಯ್ತು ಮಳೆ ಇಲ್ಲ, ಮಳೆ ಓದ ಬಿರುಕು ಬಿಟ್ಟಾವ. ಅವ್ನು ನೋಡಿಕೊಂಡು ಕಾಲಾಗಿನ ಬಿರುಕು ನೋಡ್ತಾವೆ. ಹೊತ್ತಿಗೆ ನಿನ್ನ ಕಾಲಲ್ಲೇ ಬಿರುಕಿದೆ, ಈ ಬಿರುಕು ಮಿಚ್ಚಲಿ ಏನು ಮಾಡಲಿ ಅಂತ ಆಯ್ತು. ಬಗಲ ಬಂದು ಕೇಳ್ತಾಳೆ, ಗುಟ್ಟಾಗಿ ಹೇಳುವೆ ಯಾರಿಗೂ ಹೇಳಬೇಡ. 7 ಕೋಟಿ ಮಂದಿ ಕೇಳ್ತಿರ್ತಾರೆ ಅದನ್ನು ಟಿವಿಯಾಗ. ಈಗ ಗುಟ್ಟು ಹೇಳ್ತಾಳೆ ಆಕಿ ಕಿವ್ಯಾಗ. ಏನು ಕ್ರ್ಯಾಕ್ ಬಳಸು, ಬಿರುಕು ದೂರ ಮಾಡು, ಟಿಂಗ್ ಅಂತ ಹಸ್ತಾಳ. ಹೋತು ಟಿಂಗ್ ಅಂತ ಡ್ಯಾನ್ಸ್. ಮತ್ತೆ ಅಲ್ಲಿ ಕಮ್ಮಿ ಆಯ್ತು, ಮನ್ಯಾಗ ಶುರುವಾತು ಬಿರುಕು. ಈಕಿನ್ನು ತನ್ನ ಕಾಲು 5 ಗಂಟೆ ಮುಂದೆ ಇಡ್ತಾಳೆ. ನೋಡ್ರಿಲ್ಲೇ ಅವ ನಿಮ್ಮ ಮಕ್ಕನೇ ನೋಡಂಗಿಲ್ಲ, ಇನ್ನು ಹಿಂಬಡ ಏನು ನೋಡ್ತಾನೆ. ಏನ ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ ಕಾಲು ಬಿರುಕು ಬಿಟ್ಟವ, ಏನು ಮಾಡಲಿ, ಒಂದು ಕ್ರಾಕ್ ತಂಬರ್ರಿ. ಮೊದಲೇ ಅದು ಹಡಿ ಕ್ರಾಕ್. ಹಾಂ, ಆ ಕ್ರಾಕಿಗೆ ಇನ್ನೊಂದು ಕ್ರಾಕ್ ತೊಗೊಂಬ ಅಂದ್ರೆ ಮನ್ಯಾಗ ಜಗಳ ಶುರು ಆಗಿಬಿಡ್ತದೆ. ಅದಕ್ಕೆ ಅವನು ನೋಡಿ ಬಳಸೋದು ಬಿಡ್ರವ. ಅವ್ವ ಹಲ್ಲು ತಿಕ್ಕೋದು ಸಹಿತ ಎಷ್ಟು ವೈಭವ ಮಾಡಿ ತೋರ್ಸಕತ್ಯಾರ. ಇಲ್ಲಿ ಹಳೇ ಮುದುಕರದಾರ ನೋಡ್ರಿ, ಅವ್ರು ಯಾವ ಪೇಸ್ಟ್ನ ತಿಕ್ಕಿ ಕೇಳ್ರಿ, ಇನ್ನೂ ಚಾಲಿ ಅಡಿಕೆ ಕಟುಂಬಂತ ಕಡಿತಾವೆ. ಎಲ್ಲೆಲ್ಲಿ ಎಲಿ ತಿಂದು ಕುಂತಾರೋ, ಎಲ್ಲೆಲ್ಲಿ ಚಾಲಿ ಅಡಿಕೆ ಕಡಿಯಾಕತ್ಯಾರ ಮಂದಿ ನೋಡ್ರಿ. ಮುದುಕು ಏನೂ ಮಾಡ್ತಿದ್ದಿಲ್ಲ, ಒಲೆಯಾಗಿಂದ ಕೆಂಡ ಒಳಗೆ ಎಳ್ಕೊಳ್ಳೋದು, ನೀರು ಹಾಕಿರ ಅದೇನಾಕತ್ತೆ ಇದ್ಲಿ ಆಕೈತಿ. ಬಾಯಿಗೆ ಒಕ್ಕಂಡವನ ಕರ್ರ ಕಡ್ದು ತಿಕ್ಕೊಂಡು ಮಗು ಕಲಾಸು. ಈಗ ಯಪ್ಪ ದಂತಕ್ಷೇವಿ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಶೆಟ್ರ್ ಅಂಗಡ್ಯಾಗ ಉಪ್ಪು ಇರ್ತೈತೆ, ಅಂಗಡ್ಯಾಗ ಪೇಸ್ಟ್ ತಂದು ಯಾವ ಪೇಸ್ಟ್ ಮೇಲೆ ಉಪ್ಪು ಹಾಕಿದ್ರೆ ಆಯ್ತು. ಹೋಗಿ ಯಾವ ಪೇಸ್ಟಲ್ಲಿ ಉಪ್ಪಿದೆ, ಯಾವ ಪೇಸ್ಟ್ ಎಲ್ಲ ಹುಡುಕಿಡ್ತಾವೆ. ಈಗ ಮತ್ತೆ ಬೇರೆ ಬಂದೈತವ. ಈಗ ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯಾ, ನಿಮ್ಮ ಪೇಸ್ಟ್ನಲ್ಲಿ ಯಾಲಕ್ಕಿ ಇದೆ, ಮುಂದೆ ದಾಲ್ಚಿನ್ನಿ ಐತೆ, ಚಕ್ಕೆ ಐತೆ, ಬಜ್ಜಿ ಐತೆ, ಶುಂಠಿ ಐತೆ. ಮೈಸೂರು ಕಡೆ ಹೋಗ್ರಿ, ಮೈಸೂರು ಮಲ್ಲಿಗೆ ಐತೆ ಅಂತ ಕೇಳ್ತಾರೆ. ನಮ್ಮ ಉತ್ತರ ಕನ್ನಡ ಕಡೆ ನಿಮ್ಮ ಪೇಸ್ಟ್ನಲ್ಲಿ ಪುಂಡಿಪಲ್ಲೆ ಇದೆಯಾ ಅಂತ. ಹಾಂ, ಎಲ್ಲ ಮಾಡ್ತಾರೆ. ಪುಂಡಿ ಪಲ್ಯ, ರೊಟ್ಟಿ ಪೇಸ್ಟು, ಮಾರ್ಲಿ ಪೇಸ್ಟು, ಉಳ್ಳಾಗಡ್ಡಿ ಪೇಸ್ಟು ಒಂದು ಮಾಡಂಗಿಲ್ಲ. ಅದನ್ನು ಬಿಟ್ಟು ಎಲ್ಲ ಮಾಡ್ತಾರೆ. ಕಡೆಗಿಷ್ಟೆಲ್ಲ ಪೇಸ್ಟ್ ತಿಕ್ಕರಾಗ ನಿಮ್ಮ ಹಲ್ಲು ಉಳಿದದ್ದು ಅಂದ್ರೆ ಕೊನೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತೈತಿ. ಏನು ನಿಮ್ಮ ಬಾಯಲ್ಲಿ ಹಲ್ಲಿದೆ ಇದ್ರೆ ಯಾವುದಾರ ತಿಕ್ಕಿ ಸಾಯಿರಿ ಅಂತ. ಏನು ಜೀವನ ಆಗೈತೆ ನಮ್ಮದು. ಹಾಂ, ಅದಕ್ಕೆ ಜನಪದರಂತೆ ಜೀವನ ಮಾಡೋದು ಐತಲ್ಲ ಭಾಳ ಕಠಿಣ ಐತೆ ತಾಯಿ. ಅಂದರೆ ಹಳ್ಳಿಗರಂತೆ ಜೀವನ ಮಾಡೋದು ಪೂರ್ವ ಜನ್ಮದ ಸುಕೃತ. ಯಾವ ರೋಗ್ಲಿ 80-85 ವರ್ಷ ಇನ್ನೂ ಗಳೆ ಹೊಡೆದಿರ್ತಾರೆ, ಇನ್ನೂ ಎತ್ತು ಓಡಿಸೋದು. ಯಾವುದು ಇವು ಹೊಸ ಮಾತಾಡು ಜಲ್ಲಿಕಟ್ಟು ನಮ್ಮ ಕಡೆ ಇಲ್ಲ. ಎಷ್ಟು ಜನ ಸಾಯ್ತಾರೆ ಆದರೂ ಬಿಡುವಲ್ರು ನೋಡ್ರಿ ಅದನ್ನು. ಮೊದಲೇ ಅದಕ್ಕೆ ಮೊನ್ನೆ ಭಾಳ ಚಂದ ಬರ್ದಾನೆ, ಜಲ್ಲಿಕಟ್ಟು
ಅದು ಸಾಯ್ತಾರೆ. ಆದರೆ ತಾಳಿ ಕಟ್ಟು ಅಂತ ಏನೈತಲ್ಲ ಅದು ಭಾಳ ಅನಾಹುತೈತೆ. ಜಲ್ಲಿಕಟ್ಟು ತಾಳಿ. ಅದಕ್ಕೆ ಸ್ನೇಹಿತರೆ, ಗ್ರಾಮೀಣ ಆಟಗಳನ್ನು, ಗ್ರಾಮೀಣ ಪರಿಸರವನ್ನು ರಕ್ಷಿಸುವಂಥ ಇಂಥ ಜಾತ್ರೆಗಳು ನೂರಾರು ವರ್ಷ ನಡೀಬೇಕು. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಜಾತ್ರೆಯ ಸವಿಯನ್ನು ಸವಿಬೇಕು. ಅದಕ್ಕಾಗಿ ಮಕ್ಕಳಿಗೆ ದಯವಿಟ್ಟು ಕರ್ಕೊಂಬರ್ರಿ. ಎಷ್ಟು ದಿವಸ, ಒಂದು ತಿಂಗಳು ನಡೀತೈತೆ ಜಾತ್ರೆ. ಇವತ್ತು ಗದ್ದಲ ಐತ್ರಿ, 3 ದಿನ ತೇರು ಐತಿ, ತೇರಿನ ಗಾಳ ಭಾಳ ಇರ್ತೈತಿ, ಆಮೇಲೆ 3 ದಿನ ಗದ್ದಲ ಇರ್ತೈತಿ. ಗದ್ದಲ ಕಮ್ಮಿ ಆದಂಗೆಲ್ಲ ನಿಧಾನ ಕರ್ಕೊಂಬಂದು ತೋರಿಸ್ರಿ. ನೀವೇ ಗಾಬರಿ ಆಗ್ತೀರಿ, ಹುಡುಗ್ರು ಎಲ್ಲಿ ಬಿಟ್ಟರು ಬದುಕ್ತಿರ್ತಾವ್ರಿ. ಇವ್ರು ಹೊರಗೋಗ್ಬೇಡಪ್ಪ, ತಂಡಿ ಐತೆ, ಹೊರಗೋಗ್ಬೇಡಪ್ಪ, ಸಣ್ಣ ಮಳೆ ಬರೋಕತ್ತೈತಿ. ಬೆಂಗಳೂರಾಗಂತ ಇನ್ನೂ ಗಾಬರಿ ಆಗ್ತಾರೆ. ಒಂದು ಹುಡುಗಿ ಬಂದು ಪಾಪ ಅವ್ರು ಹೋಗಿ ನಮಸ್ಕಾರ ಮಾಡಿ, ಮಮ್ಮಿ ನಮ್ಮ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಇದೆ ಅಂತಂತ. ಮೆಲ್ಲಗೆ ಓಡಪ್ಪ ಅಂದ್ಲ. ಮ್ಯಾಲಕ್ಕೆ ಓಡಿದ್ರೆ ರನ್ನಿಂಗ್ ರೇಸ್ ಗೆದ್ದಿತ್ತೇನ್ರಿ ಆ ಹುಡುಗ? ಹಾಂ, ಈ ಹುಡುಗ ಮ್ಯಾಲೆ ಎತ್ತಿತ್ತು. ಹಾಂ, ಇವನು ಹೋಗ್ಲ ಮಿಂಗ್ ಮೌಂಟೇನ್ ಇವ್ ಒಂದು ಗಾಬರಿ ಆದ್ರೆ ಆ ಟೈಮ್ನಲ್ಲಿ ಶಕ್ತಿ ಇರ್ತದೆ ಮಕ್ಕಳಿಗೆ. ನಾವು ಜೋಕಾಲಿ ಆಡಂಗಿಲ್ಲ, ಉಂಡಿ ತಿನ್ನಂಗಿಲ್ಲ, ಕೊಬ್ಬರಿ ಬಟ್ಲು ಆಡ್ಸೋದು ನೋಡ್ರಿ ಮಕ್ಳು ಎಲ್ಲರ ಆ ಕಡೆ ಕೊಬ್ಬರಿ ಬಟ್ಲು ಅಂದ್ರೆ ಗೊತ್ತಿಲ್ಲ ರೀ ಅವಕ್ಕೆ. ವಾಟ್ ಈಸ್ ಕೊಬ್ಬರಿ ಬಟ್ಲ ಅಂತ. ಕೋಕೋನಟ್ ಪೀಸ್, ಕೋಕೋನಟ್ ಪೀಸ್ ಎಲ್ಲ ಇಂಗ್ಲೀಷ್ನಾಗ ರೀ. ಇದು ಥ್ರೆಡ್ ಅಂಡ್ ಗಿರ್ರಿಟ್ಟು. ಹಾಂ, ಏನು ಹೇಳ್ಬೇಕು ನಮ್ಮನ್ನು ಕೇಳಿದ್ರೆ? ನಮ್ಮ ಕಾಲಕ್ಕೆ ನಾನು ಕಣ್ಣಾರ ನೋಡಿದ ಘಟನೆ, ಶಾಲ್ಯಾಗ ಕಾಂಪಿಟೇಷನ್ ಇರ್ತೈತೆ ರೀ. ಎದ್ರ ಗಿಡಕ್ಕೆ ಕೊಬ್ಬರಿ ಬಟ್ಲ ಕಟ್ಟಿರ್ತಿದ್ರು. ಜೋಕಾಲಿಯಿಂದ ಜೀಕೊಂತ ಹೋಗ ಕೊಬ್ಬರಿ ಬಟ್ಲನ್ನು ಹಲ್ಲಿಲೆ ಕಡಿಬೇಕಾಗಿತ್ತು. ಹಲ್ಲಿಗೆ ಹಲ್ಲು ಗಟ್ಟಾಕಿದ್ದು, 2 ಹಿಡುತ್ತಾ ಕಣ್ಣಲ್ಲೇ. ಎಂಥ ಕಾನ್ಸಂಟ್ರೇಷನ್ ಆಟ. ಈಗ ಜೋಕಾಲಿನೇ ಇಲ್ಲ ರೀ ಯಾರ ಮನೆಗೆ. ಗಿಡ ಇಲ್ಲ, ಜೋಕಾಲಿ ಇಲ್ಲ. ಯಾಕೆ ರೀ ಜೋಕಾಲಿ? ನಮ್ಮ ಮಗು ಹ್ಯಾಂಗೆ ಮಾಡಿದ್ರೆ ಗಿಡ್ಡಿನೆಸ್ ಬರುತ್ತೆ. ಬರೀ 10-15 ಮಹಡಿ ಏರಿದ್ರೆ ಹುಡ್ರಿ ತಲೆ ತಿರುಗಾಕತ್ತೈತಿ. ಯಾಕೆ? ಅಭ್ಯಾಸ ಇಲ್ಲ. ನೋಡಿರಿ, ಗುಡ್ಡದ ಮೇಲೆ ನಿಂತು ಕೆಳಗೆ ನೋಡಿರಿ. ಅದಕ್ಕೆ ಮಕ್ಕಳು ಗುಡ್ಡ ಏರೋದನ್ನು ಪ್ರೋತ್ಸಾಹ ಮಾಡಿಸ್ರಿ, ಅಡವ್ಯಾಗ ಅಡ್ಡಾಡೋದನ್ನು ಪ್ರೋತ್ಸಾಹ ಕೊಡ್ರಿ. ಎಲ್ಲೂ ಕಳಿಸೋಂಗಿಲ್ಲ. ಜೊತೆಗೆ ಸಾಹಿತ್ಯ, ಸಂಗೀತ, ಮಹಾಭಾರತ, ರಾಮಾಯಣಗಳನ್ನು ಓದಿಸ್ರಿ ಸ್ನೇಹಿತರೆ ಮಕ್ಕಳಿಗೆ. ಕೌನ್ಸಿಲಿಂಗ್ ಮಾಡಿಸ್ತೀವಿ ನಾವು. ಭಾಳ ಸಮಸ್ಯೆ ಅದಾವ, ಕೌನ್ಸಿಲಿಂಗ್ ಮಾಡಬೇಕು. ಮಹಾಭಾರತದಂಥ ಕೌನ್ಸಿಲಿಂಗ್ ಜಗತ್ತಿನಾಗ ಇನ್ನೊಂದಿಲ್ಲ. ಅದನ್ನು ಓದಿದವನಿಗೆ ಪ್ರಶ್ನೆಗಳೇ ಇಲ್ಲ. ಭಗವದ್ಗೀತೆ ಅಂತ ಕೌನ್ಸಿಲಿಂಗ್ ಇನ್ನೊಂದಿಲ್ಲ. ಭಗವದ್ಗೀತೆಯನ್ನು ಯಾರು ಓದ್ತಾರೆ? 60 ವರ್ಷಕ್ಕೆ ಓದ್ಬೇಕ್ರಿ, ಸ್ವಾಮಿಗಳು ಓದ್ಬೇಕ್ರಿ. ಅದನ್ನು 16 ವರ್ಷದ ಹುಡುಗ ಓದಿದ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಂದ್ರೆ ಅವ 60 ವರ್ಷದ ವೃದ್ಧನಷ್ಟು ಜ್ಞಾನವನ್ನು ಪಡಿತಾನೆ ಸ್ನೇಹಿತರೆ. ಅದು ವರ್ಲ್ಡ್ ಫಿಲಾಸಫಿ, ಅದು ಜಗತ್ತಿನ ಫಿಲಾಸಫಿ ಭಗವದ್ಗೀತೆ. ಕೇವಲ ಹಿಂದೂಗಳದಲ್ಲ, ಕೇವಲ ಭಾರತದ್ದಲ್ಲ, ಜಗತ್ತಿನ ಮಾನವರಿಗಾಗಿ ಮಾಡಿದಂಥ ಫಿಲಾಸಫಿ. ಅಂಥ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಕಲಿಸ್ಬೇಕು. ಅದರ ಶ್ಲೋಕಗಳ ಮಕ್ಕಳಿಗೆ ಹೇಳಿಸ್ಬೇಕು. ವಚನಗಳದಾವ, ಅದು ಕಷ್ಟ. ವಚನಗಳನ್ನು ಮಕ್ಕಳಿಗೆ ಹೇಳಿಸ್ರಿ. ಅದು ಸ್ಪರ್ಧೆ ಬರೀ ಆ ಸ್ಪರ್ಧೆಗಳು ಇಂಗ್ಲೀಷ್ ಆಡೋ ಮಮ್ಮಿ ಪುಸಿ ಕ್ಯಾಟ್ ಬೇರೆ ಅದೇ ಕ್ಯಾಟ್ ಐತಿ. ಇನ್ನು ತಿರುಗಾದ್ರೆ ಅವ್ವ ಅಪ್ಪ ಬಂದು ಹೋಗ್ಯಾರ ಇಲ್ಲಿ. ಹಾಂ, ಅದಕ್ಕೆ ಸ್ನೇಹಿತರೆ, ಸಾರ್ವಜನಿಕವಾಗಿ ಬೆರೆಯೋದನ್ನು, ಸಾಹಿತ್ಯವನ್ನು ಓದೋದನ್ನು ಕಲಿತಾಗ ಮಾತ್ರ ನಮ್ಮ ಉದ್ಧಾರ ಸಾಧ್ಯ ಅಂತ ಹೇಳ್ತಾ, ಕಳೆದ 6 ವರ್ಷ ಆಯ್ತು ನಾನು ಬರ್ತಾಯಿದ್ದೇನೆ. ನಿಮ್ಮೆಲ್ಲರ ಅಭಿಮಾನ, ಆಶೀರ್ವಾದ, ಶ್ರೀಗಳೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ 11:30 ಈಗ ಸಮಯ. ಆದರೂ ಇನ್ನೂ ನೀವು ಕುಂದ್ರಾಕೆ ರೆಡಿ ಇದೀರಿ, ಆದ್ರೆ ನಾ ಮಾತಾಡೋಕೆ ರೆಡಿ ಇಲ್ಲ. ಯಾಕಂದ್ರೆ 1 ತಾಸಕ್ಕಿಂತ ಹೆಚ್ಚು ಆಡಬಾರ್ದು ಅಂತ ಸಿದ್ದೇಶ್ವರ ಸ್ವಾಮಿಗಳು ಭಾಷಣ ನೋಡಿ ಕಲ್ತೀನಿ ರೀ ನಾನು. ಅವ್ರ ಪ್ರವಚನ ಕೇಳಿ. ಶಾಲ್ಯಾಗ 45 ನಿಮಿಷ ಪೀರಿಯಡ್ ಇರ್ತಾವೆ. ಯಾಕೆ ಹೇಳ್ರಿ? ಅದಕ್ಕಿಂತ ಹೆಚ್ಚು ಒಳಗೆ ಹೋಗಂಗಿಲ್ಲ. ಅಷ್ಟು ಮೆದುಳು ಗ್ರಹಿಸ್ತಿರ್ತೈತೆ. ಆದರೂ 15 ನಿಮಿಷ ಜಾಸ್ತಿ ಆದ ತಾಸಿಗೆ ಒಳಗೆ ಹೋಗಂಗಿಲ್ಲ. ಎಲ್ಲ ಮರೀತೀರಿ. ಕೆಲವು ಪಾಯಿಂಟ್ಗಳನ್ನ ನೆನಪಿಟ್ಟುಕೊಂಡು ಸ್ನೇಹಿತರೆ, ಒಂದನ್ನು ಮಾತ್ರ ಮರಿಬೇಡ್ರಿ. ತಲೆ ತಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಅನ್ನುವಂಥ ಪುಸ್ತಕಗಳನ್ನು ದಯವಿಟ್ಟು ಓದ್ರಿ.